ಈ ಒಂದು ವಿನ್ಯಾಸಗಳನ್ನ ಬೇರೆ ಬೇರೆ ರೀತಿ ಕ್ಯಾಟಗರಿ ಮಾಡಿದೀವಿ. ಮೊದಲನೇದಾಗಿ ಇತಿಹಾಸದ ಸೆಕ್ಷನ್, ಎರಡನೇದಾಗಿ ಬಂದು ಕನ್ನಡ ಲಿಪಿ ಬೆಳವಣಿಗೆ, ಮೂರನೇದಾಗಿ ಬಂದು ಕರ್ನಾಟಕದ ಶಿಲ್ಪಕಲೆ, ನಾಲ್ಕನೇದಾಗಿ ಸಾಹಿತ್ಯ ಮತ್ತೆ ಹೋರಾಟ, ಐದನೇದಾಗಿ ಪರಿಸರ ಮತ್ತೆ ಪ್ರವಾಸ ಅಂತ 5 ಒಂದು ವಿಭಾಗಗಳನ್ನಾಗಿ ಮಾಡಿ. ಇದು ಕರ್ನಾಟಕ ಬಲ ಟಿ ಶರ್ಟ್ ಅಂತ. ಕರ್ನಾಟಕವನ್ನ ಸುಮಾರು 1.25 ವರ್ಷಗಳ ಕಾಲ ಆಳಿದಂತಹ ಕನ್ನಡದ ರಾಜಮನೆತನಗಳ ಲಾಂಛನಗಳು, ಅವರ ಹೆಸರುಗಳೇನು. ಸೊ ಇನ್ನು ಇದನ್ನ ನೋಡ್ಬೋದು. ಇದು ಈ ಒಂದು ಕರ್ನಾಟಕದ ಆಗ್ಲೇ ನಾನು ಹೇಳ್ದಂಗೆ ಒಂದು ವೀರರ ಪರಂಪರೆ ಹೆಂಗಿತ್ತು ಅಂದ್ರೆ, ಕರ್ನಾಟಕದಲ್ಲಿ ಬಹುಶಃ ಏನು ಬಂದಂತ ಒಂದು ವೀರರು ಅಥವಾ ನಮ್ಮಲ್ಲಿ ಬಂದು ಹೋದಂತ ಒಂದು ವೀರರು ಇಡೀ ವಿಶ್ವದಲ್ಲಿ ಆ ಪ್ರಮಾಣದಲ್ಲಿ ಇರಲಿಲ್ಲ. ಅದಕ್ಕೆ ನಮ್ಮ ವೀರಗಲ್ಲಗಳೇ ಸಾಕ್ಷಿ ಅಂತ ಹೇಳಿದೆ. ಇದು ಕೂಡ ಒಂದು ವೀರಗಲ್ಲೆ. ಇದು ಹಿಂದಿನ ಕಾಲದಲ್ಲಿ ಕನ್ನಡದವರಿಗೆ ಕನ್ನಡದ ಬಗ್ಗೆ ಇದ್ದಂತ ಒಂದು ಅಭಿಮಾನ ಇದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಕೂಡ ಪ್ರಥಮವಾಗಿ ದಾಖಲೆ ಮಾಡಿದ್ದು ನಮ್ಮ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ. ಅದರಲ್ಲಿ ಸುಬಟರ್ಗಳ್ ಅಂತ ಹೇಳ್ಬೇಕಂದಾಗ ಈ ಒಂದು ಪದವನ್ನ ಹೇಳ್ತಾರೆ, ಅಭಿಮಾನಿಗಳ ಅತ್ಯುಗ್ರರ್ ಕನ್ನಡಿಗರ್. ಕರ್ನಾಟಕವನ್ನ ಆಡಳಿತ ಮಾಡಿದಂತ ರಾಜಮನೆತನಗಳಲ್ಲಿ ಕದಂಬರ ಸಿಂಹಲಾಂಛನದೇ ಒಂದು ವಿನ್ಯಾಸ. ಮತ್ತೆ ನರ್ಮದಾ ನದಿಯಿಂದ ಕಾವೇರಿ ನದಿವರೆಗೂ ಆಡಳಿತ ಮಾಡಿ ಇಡೀ ವಿಶ್ವಕ್ಕೆ ಕನ್ನಡಿಗರ ಒಂದು ಶಕ್ತಿಯನ್ನ ತೋರಿಸಿದಂತ ಬಾದಾಮಿ ಚಾಲುಕ್ಯರು. ಇನ್ನೀಗಾಗಲೇ ಹೇಳ್ದಂಗೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಭಾಗವನ್ನೆಲ್ಲ ಗೆದ್ದಂತ ಭಾರತದ ಏಕೈಕ ರಾಜಮನೆತನ ಅದು. ಇನ್ನು ಹೊಯ್ಸಳರ ಒಂದು ಶಿಲ್ಪಕಲೆಗೆ ಸಮಾನ ಆಗಿರುವಂತ ಒಂದು ಶಿಲ್ಪಕಲೆ ವಿಶ್ವದಲ್ಲಿ ನಾವೆಲ್ಲೂ ನೋಡೋಕ್ಕಾಗಲ್ಲ. ಅದರಲ್ಲೂ ಹೊಯ್ಸಳರ ಈ ಒಂದು ಲಾಂಛನ ಏನು ಸ್ಥಳ ಬಂದು ಹುಲಿಯನ್ನ ಕೊಲ್ತಾ ಇರೋಂಥದ್ದು. ಇನ್ನು ಇವತ್ತಿಗೆ ಧರ್ಮಗಳ ಒಂದು ಪೀಕ್ ತುಂಬಾ ಜಾಸ್ತಿ ಇದೆ. ಯಾರು ಉಳಿಸಿದ್ರು ಧರ್ಮ ಅಂತ. ನಾನು ಈಗಾಗಲೇ ಹೇಳ್ದಂಗೆ ಇಡೀ ದಕ್ಷಿಣ ಭಾರತದಲ್ಲಿರುವ ಎಲ್ಲ ಭಾಷೆಗಳು, ಎಲ್ಲ ಸಂಸ್ಕೃತಿಗಳು, ಧರ್ಮಗಳೇನಾದ್ರು ಉಳಿದಿದೆ ಅದಕ್ಕೆ ವಿಜಯನಗರ ಸಾಮ್ರಾಜ್ಯವೇ ಕಾರಣ. ಇನ್ನು ಮೈಸೂರು ಸಾಮ್ರಾಜ್ಯ, ನಾವು ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಮೈಸೂರು ಸಾಮ್ರಾಜ್ಯ ಕೂಡ ನಮ್ಮ ಒಂದು ಕರ್ನಾಟಕ, ಅದು ಕೂಡ ಹಳೆ ಮೈಸೂರು ಭಾಗದ ಒಂದು ಕರ್ನಾಟಕದಲ್ಲಿ ಇವತ್ತಿಗೆ ಒಂದು ಜನರು ಒಂದು ಆರಾಮಾಗಿ ಏನಾದ್ರು ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಇವರು ಕೊಡುಗೆ ತುಂಬಾ ಜಾಸ್ತಿ ಇದೆ. ಲಿಪಿ ಬೆಳವಣಿಗೆ, ನಾವು ಸಾಕಷ್ಟು ಕನ್ನಡದ ಅಕ್ಷರಗಳನ್ನೇ ಬಳಸಿ ಯಾವ್ಯಾವ ರೀತಿ ಅಕ್ಷರಗಳ ಎವಾಲ್ವ್ ಆಗಿತ್ತು ಕನ್ನಡದ ಅಕ್ಷರಗಳು ಅಂತ ನಾವು ತೋರಿಸಿದೀವಿ. ಅದರಲ್ಲಿ ನಮ್ಮ ಹತ್ರ ಈಗಿರುವಂಥದ್ದು ಖ ಬೆಳವಣಿಗೆ ಅಂತ. ಕನ್ನಡ ಎಂದರೆ ಬರೀ ನುಡಿಯಲ್ಲ, ಇರಿದಿದೆ ಅದರರ್ಥ. ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವು ನನ್ನ ಚಾನಲ್ನಲ್ಲಿ ಬರ್ತಾ ಇರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ಮೆಚ್ಕೊಳ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿ, ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಉದ್ದೇಶ ತುಂಬ ದೊಡ್ಡದಿದೆ. ಏನು ಅಂದರೆ, ನಾವು ಕನ್ನಡಿಗರು 2000 ವರ್ಷಗಳಿಗೂ ಇಂದಿನ ಒಂದು ಇತಿಹಾಸವಿದೆ ನಮ್ಮ ಕನ್ನಡ ಭಾಷೆಗೆ. ನಮ್ಮ ಕರ್ನಾಟಕವನ್ನು ಆಳಿದಂತಹ ಅನೇಕ ರಾಜಮನೆತನಗಳು ಕನ್ನಡದಲ್ಲೇ ಶಾಸನಗಳನ್ನು ಹಾಕಿ ಈ ಒಂದು ಭಾಷೆಯನ್ನು ಬೆಳೆಸಿ ದೊಡ್ಡದಾಗಿ ಮಾಡಿದ್ದಾರೆ. ಅದು ಇದುವರೆಗೂ ಉಳ್ಕೊಂಬಂದಿದೆ. ಮತ್ತು ನಾವು ವಿಶೇಷವಾಗಿ ಕನ್ನಡಿಗರು ಕನ್ನಡವನ್ನು ಮಾತಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಅದಕ್ಕೆ ಹಲವಾರು ಕಾರಣಗಳಿರಬಹುದು. ಆದರೆ ನೋಡಿ, ಇಂಥ ಒಂದು ಸಮಯದಲ್ಲಿ ನನ್ನ ಒಂದು ಚಾನಲ್ನ ಮೂಲಕ ನಾನು ಕನ್ನಡವನ್ನು ಉಳಿಸೋವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲೇ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡದ ಹಲವಾರು ದೇವಸ್ಥಾನಗಳನ್ನು, ಶಾಸನಗಳನ್ನು, ವೀರಗಲ್ಲೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ನಾವು ನಮ್ಮ ಕನ್ನಡತನವನ್ನು, ಕನ್ನಡದ ಭಾಷೆಯ ಮೇಲಿರುವ ಅಭಿಮಾನವನ್ನು, ಪ್ರೀತಿಯನ್ನು, ಈ ಸಂಸ್ಕೃತಿಯನ್ನು ಹಲವಾರು ರೀತಿ ವ್ಯಕ್ತಪಡಿಸ್ತಾ ಇರ್ತೀವಿ. ಅದು ಕನ್ನಡವನ್ನೇ ಮಾತಾಡುವಂಥ ಒಂದು ಸಂಸ್ಕೃತಿ ಆಗಿರಬಹುದು, ಕನ್ನಡಿಗರನ್ನು ಬೆಳೆಸುವಂಥ ಒಂದು ಕೆಲಸ ಆಗಿರಬಹುದು, ಕನ್ನಡಕ್ಕೋಸ್ಕರ ಹೋರಾಟ ಮಾಡುವಂಥ ಒಂದು ಕೆಲಸ ಆಗಿರಬಹುದು. ಅನೇಕ ಮಹನೀಯರು ಈಗಾಗಲೇ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಒಂದು ಕೆಲಸ ಆಗಿರ್ಬೋದು, ಕನ್ನಡದ ಪುಸ್ತಕಗಳನ್ನು ಓದುವಂಥ ಒಂದು ಹವ್ಯಾಸ ಆಗಿರಬಹುದು. ಸೊ ಈ ರೀತಿಯಾಗಿ ನಾವು ಕನ್ನಡಿಗರು ಕನ್ನಡದ ಮೇಲೆ ಇರುವಂತಹ ಪ್ರೀತಿಯನ್ನು, ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಇವುಗಳ ಸಾಲಿಗೆ ಸೇರಿಕೊಳ್ಳುವಂತಹ ಮತ್ತೊಂದು ಬಹು ಮುಖ್ಯವಾದ ಒಂದು ದಾರಿ ಇದೆ. ಅದೇನಪ್ಪ ಅಂದರೆ ಕನ್ನಡದ ಶರ್ಟ್ಗಳನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ನೀವು ನೋಡ್ತಾ ಇದ್ದೀರಾ, ನಾನು ಕನ್ನಡದ ಶರ್ಟ್ನನ್ನೇ ಕೂಡ ಹಾಕ್ಕೊಂಡಿದ್ದೀನಿ. ಈಗ ವೀರ ಕನ್ನಡಿಗ ಅಂತ ಇದೊಂದು ಶರ್ಟ್ನ ಕಾನ್ಸೆಪ್ಟು. ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಏನು ಅಂದರೆ, ಯುವ ಜನರಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಸಂದರ್ಭದಲ್ಲಿ ಈ ರೀತಿಯ ಕನ್ನಡದ ಸಾಲೆಗಳಿರುವಂತಹ ಶರ್ಟ್ಗಳನ್ನು ತರಿಸ್ಕೊಂಡು ಹಾಕ್ಕೊಂಡು ಅದನ್ನು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಕೆಲವು ಕಂಪನಿಗಳಲ್ಲೂ ಕೂಡ ಈ ರೀತಿಯ ಶರ್ಟ್ಗಳನ್ನು ಆರ್ಡರ್ ಮಾಡಿ ಎಲ್ಲ ಕೆಲಸಗಾರರು ಕೂಡ, ಎಂಪ್ಲಾಯೀಸು ಹಾಕ್ಕೊಂಡು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮೂಲಕ ಕೂಡ ವ್ಯಕ್ತಪಡಿಸ್ತಾರೆ. ಸೊ ಆ ರೀತಿಯಾಗಿ ನನ್ನ ಸ್ನೇಹಿತರೊಬ್ಬರು ಈ ಒಂದು ಮಹಾನ್ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರು ಹಲವಾರು ರೀತಿಯ, ನನಗೆ ತುಂಬ ಖುಷಿ ಆಯಿತು, ಇಲ್ಲಿರುವಂಥ ವೆರೈಟಿ ಅಂದರೆ ಹಲವಾರು ವಿಧದ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಟಿ ಶರ್ಟ್ಸನ್ನು ಮಾಡಿದ್ದಾರೆ. ಎಲ್ಲ ವಯೋಮಾನದವ್ರಿಗೂ, ಎಲ್ಲ ಸೈಜಲ್ಲಿ ಕೂಡ ಈ ಒಂದು ಟಿ ಶರ್ಟ್ಸು ಅವರು ಮಾಡ್ತಾ ಇದ್ದಾರೆ.
ಮತ್ತು ಅವ್ರ ಬಗ್ಗೆ ನಿಮಗೆ ಹೇಳಲೇಬೇಕು. ಅವರು ಕನ್ನಡದ ಹೋರಾಟಗಾರರು, ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದ್ರೆ ಕನಸು ಮನಸ್ಸಲ್ಲಿ ಕೂಡ ಕನ್ನಡದ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಕನ್ನಡಕ್ಕೋಸ್ಕರ ಹೋರಾಟ ನಡೆಸ್ತಾ ಇರ್ತಾರೆ. ಅವರು ಎಷ್ಟೋ ಇಡೀ ಕರ್ನಾಟಕವನ್ನು ಸುತ್ತಿ, ಕರ್ನಾಟಕ ಏನು ಇಡೀ ಭಾರತದ ಹಲವಾರು ಸ್ಥಳಗಳಿಗೆ ಹೋಗಿ ಕನ್ನಡದ ಒಂದು ಪ್ರೀತಿಯನ್ನು, ಅಭಿಮಾನವನ್ನು, ಆ ಒಂದು ವಿಚಾರವನ್ನು ಎಲ್ಲ ಕಡೆ ಹರಡ್ತಾ ಇದ್ದಾರೆ, ಹಂಚುತ್ತಾ ಇದ್ದಾರೆ. ಸೊ ಅವ್ರನ್ನೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಹಾಗೆ ಇವ್ರ ಹತ್ರ ಇರುವಂಥ ಎಷ್ಟು ಬಗೆಯ ಟಿ ಶರ್ಟ್ಗಳಿದ್ದಾವೆ ಅಂತ ಹೇಳಿದ್ರೆ ಅದನ್ನೆಲ್ಲ ಒಂದೊಂದು ಟಿ ಶರ್ಟ್ ನೋಡೋಣ. ಇನ್ನೇಕೆ ತಡ, ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಅವ್ರನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಈಗ. ಸರ್ ಬನ್ನಿ ಸರ್. ಸರ್ ನಮಸ್ಕಾರ. ತುಂಬಾ 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 ಧನ್ಯವಾದಗಳು ನಿಮಗೆ. ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಇವರು ನನಗೆ ಆತ್ಮೀಯ ಗೆಳೆಯರು ಕೂಡ ಹೌದು. ಇವ್ರ ಹೆಸರು ಭುವನೇಶ್ ಅಂತ. ನೋಡಿ, ಕನ್ನಡದ ತಾಯಿ ಭುವನೇಶ್ವರಿ ಹೆಸರು ಭುವನೇಶ್. ಏನ್ ಸರ್ ಇದು ವಿಚಿತ್ರ, ಭುವನೇಶ್ ಅಂತ. ನನಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ಯೋಚನೆ ಮಾಡ್ತಿದ್ದೆ, ನಿಮ್ಮ ಹೆಸರಿಗೊಂದು ಇದಿರ್ಬೇಕು ಅಂತ ಅರ್ಥ ಅಂತ. ಆಮೇಲೆ ಅರ್ಥ ಆಯ್ತು ನನ್ನ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ. ನಾನು ಮುಡುಪಾಗಿರೋದೇ ಕನ್ನಡಕ್ಕೆ ಅಂತ ಗೊತ್ತಾಗೋಯ್ತು. ಸೂಪರ್ ಸರ್. ಈಗ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ನೀವು ಮೂಲತಃ ಎಲ್ಲಿ ಅವರು? ನಾನು ಮೂಲತಃ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇನೆ, ಸಾಯೋದು ಈ ಕನ್ನಡ ಮಣ್ಣಲ್ಲಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಅಲ್ಲದೆ ನಾನು ಮೂಲತಃ ನಾನೊಬ್ಬ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡೋನು. ಸುಮಾರು ಕಳೆದ ಒಂದು 17 ವರ್ಷದಿಂದ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ನು. ಈ ಒಂದು ಜರ್ನಿನಲ್ಲಿ, ಅಂದ್ರೆ ಒಂದು IT ನಲ್ಲಿ ಪ್ರವೇಶ ಮಾಡಾದ್ಮೇಲಿಂದ ಅಲ್ಲಿ ಕನ್ನಡಿಗರಿಗೆ ಆಗ್ತಿರುವಂತ ದಬ್ಬಾಳಿಕೆ ಇರ್ಬೋದು, ಅಥವಾ ಬೇರೆ ಒಂದು ಈಗ ಕರ್ನಾಟಕದ ಮೇಲೆ ಆಗ್ತಿರೋ ಒಂದು ವಲಸೆಯ ದುಷ್ಪರಿಣಾಮಗಳಿಂದ ಮುಂದೆ ಕನ್ನಡಿಗರು ಯಾವ ರೀತಿ ಕಳೆದೋಗ್ತೀವಿ, ಈಗ ಸಾಕಷ್ಟು ವಿಷಯಗಳ ಬಗ್ಗೆ ಒಂಥರ ತುಂಬಾ ಬೇಜಾರಾಗಿ, ನಾನೇ ಕರ್ನಾಟಕದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ ಅಂದಾಗ ಮೊದಲು ನಿಮ್ಮ ಮೂಲವನ್ನ ಅರ್ಥಕೊಳ್ಳೋದ್ರಲ್ಲಿ ಕನ್ನಡದವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರ ಅನ್ನೋ ಒಂದು ಜಾಡ್ನ ಇಟ್ಕೊಂಡೋಗು ಸುಮಾರು 10 ವರ್ಷಗಳ ಕಾಲ, ನಾನು 12 ವರ್ಷಗಳ ಕಾಲ ಕರ್ನಾಟಕದ ಇತಿಹಾಸವನ್ನ ಹೆಕ್ಕಿ ತೆಗ್ದೆ. ಅವಾಗ ನನ್ಗೆ ಅರ್ಥ ಆಗಿದೇನು ಅಂದ್ರೆ, ಇವತ್ತಿಗೆ ನಮ್ಮ ದೇಶದ ಭಾಷೆಯವ್ರನ್ನೇ ನೀವು ಲೆಕ್ಕ ಹಾಕರೆ ಎಷ್ಟೋ ಭಾಷೆಯ ಜನಕ್ಕೆ ಇತಿಹಾಸವೇ ಇಲ್ಲ. ಅವರ ಇತಿಹಾಸವನ್ನ ಕಟ್ಕೊಟ್ಟಿರೋದು ನಾವೇ ಕನ್ನಡದವ್ರು. ಹೇಗೆ ಅಂತ ನೀವು ಕೇಳ್ಬೋದು. ತೆಲುಗು ಅನ್ನೋ ಒಂದು ಭಾಷೆದು ಇತಿಹಾಸ ಶುರು ಆಗದೆ ಬಾದಾಮಿ ಚಾಲುಕ್ಯರಿಂದ. ನಮ್ಮ ವಿಷ್ಣುವರ್ಧನ ಅಲ್ಲಿ ಓದಾದ್ಮೇಲಿಂದ ಕನ್ನಡ ಶಾಸನಗಳು ಹರಡುತ್ತೆ. ಅದೇ ತರ ನೀವು ಮರಾಠಿಗಳ್ದೇನಾದ್ರು ನೋಡಕ್ ಹೋದ್ರೆ ಸುಮಾರು ಮಹಾರಾಷ್ಟ್ರದಲ್ಲಿ ಸಿಕ್ಕಿರೋ 50-60% ಶಾಸನಗಳೆಲ್ಲ ಇವತ್ತಿಗೂ ಕನ್ನಡದಲ್ಲೇ ಇರೋಂಥದ್ದು. ಇದು ನಮ್ಮ ಹಿನ್ನೆಲೆ. ಇನ್ ಕರ್ನಾಟಕದಲ್ಲಿ ಬಂದು ಇಡೀ ವಿಶ್ವದಲ್ಲಿನ ಅತಿ ಹೆಚ್ಚಿನ ಶಾಸನಗಳು ಅಥವಾ ವೀರಗಲ್ಲುಗಳೆಲ್ಲ ಇರೋದೆಲ್ಲ ಕರ್ನಾಟಕದಲ್ಲಿ. ಈ ವೀರಗಲ್ಲಿನ ಒಂದು ಪರಂಪರೆ ಬಗ್ಗೆ ನಾವು ಮಾತಾಡಿದ್ರೆ, ನಾನೇ ಇತ್ತೀಚೆಗೆ ಓದ್ಬೇಕಾದ್ರೆ ಅರ್ಥಕೊಂಡಿದ್ದು, ಇಡೀ ಭಾರತದಲ್ಲಿ ಇರುವಂತಹ ಸುಮಾರು 80% ವೀರಗಲ್ಲುಗಳನ್ನ ಹಾಕ್ಸಿರದೆ ಕನ್ನಡದ ರಾಜಮನೆತನಗಳು. ಅಂದ್ರೆ ಇವತ್ತಿನ ಒಂದು ಕಾಲಮಾನಕ್ಕೆ ನಾವು ಅರ್ಥ ಮಾಡ್ಕೊಂಡ್ರೆ, ಇವತ್ತಿಗೆ ಇಸ್ರೇಲ್ ದೇಶದ ಬಗ್ಗೆ ಸಾಕಷ್ಟು ಜನ ಹೇಳ್ತಾರೆ. ಕೆಲವರು ಭಿನ್ನಾಭಿಪ್ರಾಯ ಇರ್ಬೋದು, ಕೆಲವರು ಒಳ್ಳೆ ಅಭಿಪ್ರಾಯ ಇರ್ಬೋದು. ಏನೇ ಇದ್ರು ಅಲ್ಲಿ ಮನೆಗೂ ಸೈನ್ಯಕ್ಕೆ ಜನರನ್ನ ಕಳಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಆ ಒಂದು ಸಿಸ್ಟಮ್ ಕರ್ನಾಟಕದಲ್ಲಿ ಹಿಂದೆನೆ ಇತ್ತು ಅನ್ನೋದು ಇದು ಸೂಚಿಸ್ತಾ ಇದೆ. ಅಂದ್ರೆ ವೀರರಿಗೆ ನಾವು ಕೊಟ್ಟಂತಹ ಒಂದು ಮನ್ನಣೆ, ಪ್ರಾಶಸ್ತ್ಯ ಯಾವ ರೀತಿ ಇತ್ತು ಅಂದ್ರೆ, ಅಷ್ಟು ಜನ ವೀರಗಲ್ಲುಗಳ ಇವತ್ತಿಗೆ ನಮ್ಮ ಕಣ್ಮುಂದೆ ನಿಂತಿದೆ. ಅದು ಕೂಡ ಏನೋ ದುಡ್ಡು ಇರೋಂಥವ್ರು ವೀರಗಲ್ಲುಗಳು ಮಾತ್ರ. ದುಡ್ಡು ಇಲ್ಲದೆ ವೀರಗಲ್ಲುಗಳನ್ನೇ ಹಾಕ್ಸಿ ಸತ್ತಿರೋಂಥವ್ರು ಕನ್ನಡದವ್ರು ಎಷ್ಟು ಜನ ಇರಬೇಕು ಅನ್ನೋದು ನಾನು ಯೋಚನೆ ಮಾಡ್ಬೇಕಾಗತ್ತೆ. ಇವೆಲ್ಲ ನೋಡ್ಬೇಕಂದಾಗ ನಾನು ಬೇರೆ ಭಾಷೆಯವ್ರನ್ನೆಲ್ಲ ಕಂಪೇರ್ ಮಾಡಿದಾಗ ಕನ್ನಡದ ಇತಿಹಾಸವನ್ನ ನಾನೇ ಕೆಲವು ಕಡೆ ಹೇಳಿದ್ದೀನಿ. ಭಾರತದ ಇತಿಹಾಸವನ್ನ ನೀವು ಒಂದು ತಕ್ಕಡಿ ಅಂತ ಯೋಚನೆ ಮಾಡ್ಕೊಳ್ಳಿ. ಈ ತಕ್ಕಡಿನಲ್ಲಿ ಕನ್ನಡಿಗರು ಒಬ್ರನ್ನ ಕೂರ್ಸಿದ್ರೆ ಇಲ್ಲಿ ನೀವು ತೆಲುಗು, ತಮಿಳು, ಮರಾಠಿ, ಬೆಂಗಾಲಿ, ಒರಿಯಾ, ಪಂಜಾಬಿ ಇಷ್ಟು ಜನ ಎಲ್ಲಾರನ್ನೂ ಇಲ್ಲಿ ಕೂರ್ಸಿದ್ರೆ ಇದು ತಕ್ಕಡಿ ತೂಗುತ್ತೆ. ಯಾಕೆಂದ್ರೆ ಭಾರತದ ಇತಿಹಾಸವನ್ನ ಸುಮಾರು ಅರ್ಧ ಭಾಗ ಇತಿಹಾಸ ಕವರ್ ಮಾಡಿರೋದೇ ನಾವು ಕನ್ನಡದವರು. ಇಂಥ ಒಂದು ಶ್ರೇಷ್ಠ ಹಿನ್ನೆಲೆ ಇತಿಹಾಸವನ್ನ ಉಳ್ಳಂತ ನಾವು ಕನ್ನಡದವರು ಎಲ್ಲೋ ಒಂದ್ ಕಡೆ ಈಗಿನ ಒಂದು ಕಾಲದಲ್ಲಿ ಬಂದು ಕಳೆದೋಗ್ತಿರೋದಂತೂ ನಿಜ. ಹಾಗಾಗಿ ನಮ್ಮಲ್ಲಿರುವ ಜನಗಳಿಗೆ ಒಂದು ಬಡಿದೆಬ್ಬಿಸೋ ಒಂದು ಕೆಲಸ ಆಗ್ಬೇಕಿತ್ತು. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ಬಲ ಅಂತ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ವಿ. ಅದರ ಉದ್ದೇಶವೇ ಏನಾಗಿತ್ತು ಅಂದ್ರೆ, ಕನ್ನಡಿಗರ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಅಂತ. ಕನ್ನಡಿಗರ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಇದು ಭಾರತದ ಯಾವ ಭಾಷೆಯವ್ರು ಸಾರಕ್ಕಾಗಲ್ಲ. ಅದು ನಮ್ಮಲ್ಲಿ ಮಾತ್ರ ಇರೋದಕ್ಕಿಂತ ಅಷ್ಟು ದೊಡ್ಡ ಇತಿಹಾಸ ಪರಂಪರೆ ನಮ್ದಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ಟಿ ಶರ್ಟ್ಸ್ ಎಲ್ಲ ಮಾಡಿ, ಹೊಸ ಮಾದರಿಯ ಟಿ ಶರ್ಟ್ಸ್ಗಳು, ಆಮೇಲೆ ಒಂದು ಸಂಶೋಧನೆ ಮಾಡಿ ಹೊಸ ಬಗೆಯಲ್ಲಿ ಅದನ್ನ ನಾವು ವಿನ್ಯಾಸಗಳನ್ನ ಮಾಡಿ ನಾವು ಹೊಸ ಇದನ್ನ ತಗೊಂಡ್ ಬಂದಿರೋಂಥ ಟಿ ಶರ್ಟ್ಸ್ಗಳನ್ನ ವಿನ್ಯಾಸ ಮಾಡಿದ್ವಿ ಸರ್. ವಂಡರ್ಫುಲ್ ಸರ್. ನಿಮ್ಮ ಏನೊಂದು ಮಾತುಗಳು ಕೇಳಿದ್ರೆ ಏನಂದ್ರೆ ಮೈ ರೋಮಾಂಚನ ಆಗುತ್ತೆ ಸರ್. ಈಗ ನೀವು ಟಿ ಶರ್ಟ್ಗಳನ್ನ ಮಾಡ್ಬೇಕು ಅನ್ನೋ ಯೋಚನೆ ಯಾಕೆ ಬಂತು ನಿಮಗೆ? ಅದು ಕೂಡ ಕೆಲವು ಕಾರಣ ಇದೆ. ಈಗ ನೀವು ಟ್ರೆಂಡ್ ಅಲ್ಲಿ ನೀವು ನೋಡಿದ್ರೆ, ತಮಿಳ್ನಾಡಲ್ಲಿ ಕೆಲವರು ಮದ್ವೆಗಳು ಇಂಥವೆಲ್ಲ ಆದಾಗ ಅಲ್ಲಿನ ಸಂಸ್ಕೃತಿಯನ್ನು ಬಿತ್ತುವಂತಹ ಡಿಸೈನ್ಸ್ ಗಳನ್ನ ಜಾಕೆಟ್ಗಳು, ಅಂದ್ರೆ ಹೆಣ್ಮಕ್ಳುಗಳ ಜಾಕೆಟ್ ಮೇಲೆಲ್ಲ ಹಾಕ್ತಿರ್ತಾರೆ. ಅದನ್ನ ನಾನು ಪ್ರತ್ಯಕ್ಷ ನೋಡಿದ್ದೆ. ಅವಾಗ ನನ್ಗನ್ಸಿದ್ದು, ಇದೇನಿದು ಇವ್ರು ಮಾಡ್ತಿದ್ದಾರೆ, ನಮ್ ಇತಿಹಾಸ ಇಷ್ಟು ದೊಡ್ಡದಿದ್ದಾಗ ನಾವ್ ಇನ್ನೂ ಏನೇನೋ ಮಾಡಕ್ಕೆ ಅವಕಾಶ ಇತ್ತಲ್ಲ ಅಂದ್ಬಿಟ್ಟು. ಅಲ್ಲದೆ ಇವತ್ತಿಗೆ ಏನಂದ್ರೆ, ಈ ಕನ್ನಡ ಹೋರಾಟ ಅಥವಾ ಕನ್ನಡದ ಅಭಿಮಾನವನ್ನ ಸೂಚಿಸುವಲ್ಲಿ ನೂರಾರು ದಾರಿಗಳಲ್ಲಿ ಇದು ಒಂದು. ಅದ್ರಲ್ಲಿ ಬಟ್ಟೆ ಮೇಲೆ ಹಾಕೊಂಡು ಹೋಗುವಂತ ತುಂಬಾ ಜನ ಈಗ್ಲೂ ಇದ್ದಾರೆ.
ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಟ್ರೈ ಮಾಡಬೇಕು ಅಂತ ನನಗೂ ಅನ್ನಿಸ್ತು. ಹಾಗಾಗಿ ಹೊಸ ಹೊಸ ವಿನ್ಯಾಸದ ಟಿ ಶರ್ಟ್ಗಳನ್ನ ನಾವೇ ಮಾಡಿದ್ವಿ. ನಿಜ ಸ್ನೇಹಿತರೆ, ಇವ್ರು ಹೇಳಿದ್ದು ಅಕ್ಷರಶಃ ನಿಜ. ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಉಳಿಬೇಕು ಅಂತ ಹೇಳಿದ್ರೆ ಅದು ಈಗ ಇರುವಂಥ ಯುವ ಜನರಿಂದನೇ ಅಂತ ಹೇಳ್ಬೋದು. ನಮ್ಮ ಕನ್ನಡದ ಅನೇಕ ಸಾಹಿತ್ಯಗಳು ಅವರ ಸಾಹಿತ್ಯವನ್ನ ನಮಗೋಸ್ಕರ ಉಳಿಸೋಗಿದ್ದಾರೆ. ಆದರೆ ನಾವು ಅದನ್ನ ಏನು ಓದದೆ ಈ ಮೊಬೈಲ್ ಯುಗದಲ್ಲಿ ಎಲ್ಲವನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದ್ದೀವಿ. ಸೊ ಅದನ್ನು ಕೂಡ ನಮ್ಮ ಇಂದಿನ ಮಕ್ಕಳು ಸಾಹಿತ್ಯವನ್ನ ಓದಬೇಕಾಗಿದೆ, ಕನ್ನಡದ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೋಬೇಕಾಗಿದೆ. ಸೊ ಆ ಮೂಲಕ ನನ್ನ ಸ್ನೇಹಿತ ಭುವನೇಶ್ ಅವರು ಕನ್ನಡದ ಟಿ ಶರ್ಟ್ಗಳನ್ನ ಮಾಡೋದ್ರ ಮೂಲಕ ಕನ್ನಡವನ್ನ ಹಂಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಬೇರೆ ಬೇರೆ ಒಂದೊಂದು ಶರ್ಟ್ ಒಂದೊಂದು ಕಾನ್ಸೆಪ್ಟ್ ಪ್ರಕಾರ ಮಾಡಿರುವಂಥದ್ದು. ಸರ್, ಇನ್ಯಾಕ್ ತಡ ನಿಮ್ಮ ಶರ್ಟ್ಗಳನ್ನ ನೋಡೋಣ ಸರ್. ಸರಿ ಸರ್. ಸ್ನೇಹಿತರೆ, ನಾವು ಇಷ್ಟೊತ್ತು ಕನ್ನಡವನ್ನು ಯಾವ ತರ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಮತ್ತೆ ಭುವನೇಶ್ ಅವರು ಯಾವ ತರ ಕನ್ನಡವನ್ನ ಉಳಿಸುವಂತ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ವಿ. ಈಗ ಅವರು ಏನು ಟಿ ಶರ್ಟ್ಗಳನ್ನ ಮಾಡಿರುವಂತ ಒಂದು ಕೆಲಸವನ್ನ ನೋಡೋಣ. ನೋಡಿ, ಇಲ್ಲಿ ಒಂದು ಸ್ಟ್ಯಾಂಡ್ ನಲ್ಲಿ ನಾವು ಹಲವಾರು ಟಿ ಶರ್ಟ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಸೊ ಈಗ ಭುವನೇಶ್ವರ್ ಒಂದೊಂದು ಶರ್ಟ್ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಸರ್, ತುಂಬಾ ಚೆನ್ನಾಗಿ ಇಲ್ಲಿ ಜೋಡಿಸಿಟ್ಟಿದ್ದೀರಾ. ಮತ್ತೆ ನೋಡೋದಕ್ಕೆ ಇಲ್ಲಿರೋಂಥ ಎಷ್ಟೊಂದು ಬಣ್ಣಗಳು ಮತ್ತೆ ಎಷ್ಟೊಂದು ಡಿಸೈನ್ಸ್ ಅಲ್ಲಿ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಮತ್ತೆ ಇದ್ರೊಳಗಡೆ ಹಲವಾರು ಗೂಢ ಅರ್ಥಗಳಿದೆ. ಅದು ನೋಡಿದ ತಕ್ಷಣ ಒಂದು ಡಿಸೈನ್ ಅಂತ ಅನ್ಸುತ್ತೆ ನಮ್ಗೆ. ಬಟ್ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರಲ್ಲ, ಅದು ನಮ್ಗೆ ಹೊಸ ಹೊಸ ಆಯಾಮಗಳನ್ನ ನೋಡೋ ತರ ಅನ್ಸುತ್ತೆ. ಒಂದೊಂದು ಟಿ ಶರ್ಟ್ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೈನ್. ಖಂಡಿತವಾಗ್ಲು. ನೋಡಿ, ನಾವು ಈ ಒಂದು ವಿನ್ಯಾಸಗಳನ್ನ ಬೇರೆ ಬೇರೆ ರೀತಿ ಕ್ಯಾಟಗರಿ ಮಾಡಿದೀವಿ. ಮೊದಲನೇದಾಗಿ ಇತಿಹಾಸದ ಸೆಕ್ಷನ್, ಎರಡನೇದಾಗಿ ಬಂದು ಕನ್ನಡ ಲಿಪಿ ಬೆಳವಣಿಗೆ, ಮೂರನೇದಾಗಿ ಬಂದು ಕರ್ನಾಟಕದ ಶಿಲ್ಪಕಲೆ, ನಾಲ್ಕನೇದಾಗಿ ಸಾಹಿತ್ಯ ಮತ್ತೆ ಹೋರಾಟ, ಐದನೇದಾಗಿ ಪರಿಸರ ಮತ್ತೆ ಪ್ರವಾಸ ಅಂತ 5 ಒಂದು ವಿಭಾಗಗಳನ್ನಾಗಿ ಮಾಡಿದೀವಿ. ಅದರಲ್ಲಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಮೊದಲನೇ ಡಿಸೈನ್. ಇದು ಕರ್ನಾಟಕ ಬಲ ಟಿ ಶರ್ಟ್ ಅಂತ. ಕರ್ನಾಟಕವನ್ನ ಸುಮಾರು 1.25 ವರ್ಷಗಳ ಕಾಲ ಆಳಿದಂತಹ ಕನ್ನಡದ ರಾಜಮನೆತನಗಳ ಲಾಂಛನಗಳು, ಅವರ ಹೆಸರುಗಳೇನು, ಮತ್ತೆ ಅವರು ಆಡಳಿತ ಮಾಡಿದ ಅವಧಿ ಏನು, ಇವುಗಳನ್ನೆಲ್ಲ ಇಲ್ಲಿ ತೋರಿಸಿದೀವಿ. ಉದಾಹರಣೆಗೆ ನೀವು ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಹೊಯ್ಸಳರು, ಕಳಚೂರಿಗಳು, ಕರ್ನಾಟಕ ಸಾಮ್ರಾಜ್ಯ, ಮತ್ತೆ ಮೈಸೂರು ಡೈನಸ್ಟಿ, ಮತ್ತೆ ಕೆಳದಿ, ಇಲ್ಲಿವರೆಗೂ ನಮ್ಮ ಕರ್ನಾಟಕ ಆಡಳಿತ ಮಾಡಿದಂತ ಎಲ್ಲ ಒಂದು ರಾಜಮನೆತನಗಳು ಇಲ್ಲಿ ಕಂಡು ಬರುತ್ತೆ. ಇನ್ ಮೇಲ್ಗಡೆ ಇರುವಂತ ಹೆಸರು ನಿಮ್ಗೆ ಸಾಧಾರಣವಾಗಿ ಆಶ್ಚರ್ಯ ಆಗ್ಬೋದು, ಏನಿದು ಕರ್ನಾಟಕ ಬಲ ಅಂತ ಇಲ್ಲ, ಕರ್ನಾಟಕ ಬಲ ಅಂತ ಇದೆ ಏನಕ್ಕಿದೆ ಅಂತ. ಇದಕ್ಕೆ ರೀಸನ್ ಏನು ಅಂದ್ರೆ, ಕರ್ನಾಟಕದ ತುಂಬಾ ಹಳೆ ಹೆಸರು ಇದು ಕರ್ನಾಟಕ ಅನ್ನೋದು. ಯಾಕೆಂದ್ರೆ ನಮ್ಮ ಬಾದಾಮಿ ಚಾಲುಕ್ಯರು ಅಂತ ಯಾರಿದ್ರೋ, ಇವತ್ತಿಗೆ ಇರಾಕ್ ದೇಶದ ಮೇಲೆ ದಂಡೆತ್ತಿ ಹೋದಂತ ಜನ ಅವರು, ನೌಕಾ ಯುದ್ಧವನ್ನ ಮಾಡಿದಂಥವ್ರು, ಶ್ರೀಲಂಕಾ ಮೇಲೆ, ಕಾಂಬೋಡಿಯಾ ಮೇಲೆ ಯುದ್ಧ ಮಾಡಿದ್ದೆ ದಾಖಲೆ ಆಗಿದೆ. ಅಂತ ಒಂದು ರಕ್ಕಸ ಪಡೆ ಕಟ್ಟಿದಂಥವ್ರು ಕನ್ನಡದವರು. ಆ ಒಂದು ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರು ಇದೇ ಆಗಿತ್ತು, ಕರ್ನಾಟಕ ಬಲ ಅಂತ. ಇದು ನಮ್ಮ ಶಕ್ತಿಯ ಸೂಚಕ ಕೂಡ ಹೌದು. ಇನ್ ಕೆಳಗಡೆ ಬಂದ್ರೆ, ಇವತ್ತಿಗೆ ನಾವೇನ್ ಕರ್ನಾಟಕ ನೋಡ್ತಿದೀವೋ ಅದು ತುಂಬಾ ಎಲ್ಲ ಕುಸಿದು ಇವತ್ತಿಗೆ ಒಂದು ಸಣ್ಣ ಭಾಗ ಮಾತ್ರ ಉಳ್ಕೊಂಡಿರೋದು. ಇಂದಿನ ಕರ್ನಾಟಕ ಇವತ್ತಿನ ಕರ್ನಾಟಕಕ್ಕಿಂತ 3 ಪಟ್ಟು ದೊಡ್ಡದಾಗಿತ್ತು ಅಂತ ಅಮೋಘ ವರ್ಷನ ಕಾಲದಲ್ಲಿ ಹೇಳ್ತಾರೆ. ಏನು ನೃಪತುಂಗನ ಕಾಲದಲ್ಲಿ ಬಂದು ಬರೆದಂತಹ ಒಂದು ಕವಿರಾಜ ಮಾರ್ಗದಲ್ಲಿ ಆ ಒಂದು ಪ್ರಸಿದ್ಧ ಸಾಲಿಲ್ಲಿದೆ, ಕಾವೇರಿಯಿಂದ ಗೋದಾವರಿ ವರಮಿದ್ದ ನಾಡದ ಕನ್ನಡದೋಳ್ ಅಂತ. ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಹರಡಿದ್ದಂತ ಒಂದು ಪ್ರದೇಶ ಕನ್ನಡ ನಾಡು ಅಂತ. ಇದನ್ನ ನಮ್ಮ ಭೌಗೋಳಿಕ ಒಂದು ವಿಸ್ತಾರ ಎಲ್ಲಿವರೆಗಿತ್ತು, ನಮ್ಮ ಸೈನ್ಯದ ಶಕ್ತಿ ಎಷ್ಟಿತ್ತು, ಮತ್ತೆ ನಮ್ಮ ರಾಜರುಗಳೆಲ್ಲ ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು, ಯಾರ್ಯಾರು ಆಡಳಿತ ಮಾಡಿದ್ರು ಅಂತ ಇಲ್ಲಿ ತೋರಿಸಿದ್ರೆ, ಇಲ್ಲಿ ಮುಂದ್ಗಡೆ ಟಿ ಶರ್ಟ್ ನಿಮ್ಗೆ ಒಂದು ತುಂಬಾ ವಿಭಿನ್ನವಾದ ಒಂದು ಪ್ರಯೋಗ ನಾವು ಮಾಡಿದೀವಿ. ಇಲ್ಲಿ ಸಾಧಾರಣವಾಗಿ ನೋಡಿದ್ರೆ ಇದು ಏನೋ ಸಿಂಹ ಅನ್ಕೋತಾರೆ, ಇದು ಬರೀ ಸಿಂಹ ಒಂದೇ ಅಲ್ಲ. ಹಿಂದೆ ನಾವೇನು ನಮ್ಮ ಮನೆತನಗಳ ಲಾಂಛನಗಳನ್ನ ನೋಡಿದ್ವೋ, ಎಲ್ಲಾ ಲಾಂಛನಗಳನ್ನ ಬಳಸಿ ಈ ಒಂದು ಲಾಂಛನವನ್ನ ನಾವು ಮಾಡಿದೀವಿ. ಉದಾಹರಣೆ ಏನಂದ್ರೆ, ಕದಂಬರ ಲಾಂಛನ ಬಂದು ಸಿಂಹದ ಕೋರೆ ಹಲ್ಲುಗಳನ್ನ ನಾವ್ ಇಲ್ಲಿ ಬಳಸಿದೀವಿ. ಹಾಗೆ ಗಂಗರ ಲಾಂಛನ ಬಂದು ಮದಿಸಿದ ಗಜ. ಈ ಮದಿಸಿದ ಗಜದ ಜೊತೆಗೆ ಸೂರ್ಯ ಚಂದ್ರ ಅವರ ಒಂದು ಇದ್ರಲ್ಲಿ ಕಂಡು ಬರುತ್ತೆ. ಆ ಸೂರ್ಯ ಚಂದ್ರವನ್ನ ನಾವ್ ಇಲ್ಲಿ ಹಾಕಿದೀವಿ. ಇನ್ನು ನಮ್ಮ ಬಾದಾಮಿ ಚಾಲುಕ್ಯರ ಲಾಂಛನ ಬಂದು ವರಹ ಲಾಂಛನ. ಈ ವರಹ ಲಾಂಛನದ ಪಕ್ಕನೆ ಬಂದು ಅವರು ಕನ್ನಡಿಯನ್ನ ಒಂದು ಇದ್ ಮಾಡಿರ್ತಾರೆ. ಅಂದ್ರೆ ಗವರ್ನೆನ್ಸ್ ನಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಇಂಡಿಕೇಟ್ ಮಾಡೋದಕ್ಕೆ ಅಂತ ಒಂದು ಕನ್ನಡಿನ ಹಾಕಿರ್ತಾರೆ. ಆ ಕನ್ನಡಿಯನ್ನ ನಾವ್ ಇಲ್ಲಿ ಹಾಕಿದೀವಿ. ಇದ್ರ ಜೊತೆಗೆ ಬಂದು ರಾಷ್ಟ್ರಕೂಟರು, ತುಂಬಾ ಹೆಮ್ಮೆ ಪಡ್ಬೇಕು, ಹಿಮಾಲಯದಿಂದ ಕನ್ಯಾಕುಮಾರಿಯ ಪ್ರದೇಶವನ್ನೆಲ್ಲ ಗೆದ್ದಂತ ಕನ್ನಡಿಗರು. ಅವರ ಲಾಂಛನ ಬಂದು ಗರುಡ. ಆ ಗರುಡದ ಒಂದು ರೆಕ್ಕೆಗಳನ್ನ ನಾವು ಇಲ್ಲಿ ಹಾಕಿದೀವಿ. ಇನ್ನು ಹೊಯ್ಸಳರ ಬಗ್ಗೆ ನಾವು ಹೇಳೋದೇ ಬೇಕಲ್ಲ, ಶಿಲ್ಪಕಲೆಗಳಲ್ಲಿ ಇಡೀ ವಿಶ್ವದಲ್ಲಿ ಯಾರೂ ಮಾಡಕ್ ಆಗದಿರೋಂಥ ಒಂದು ಸಾಧನೆ ಮಾಡಿದವರು ಹೊಯ್ಸಳರು. ಆ ಹೊಯ್ಸಳರಲ್ಲಿ ಸಳ ಬಂದು ಹುಲಿಯನ್ನ ಕೊಲ್ತಿರೋಂಥದ್ದು ಆ ಒಂದು ಶಿಲ್ಪಕಲೆ ನೀವು ಬೇಲೂರಲ್ಲಿ ನೋಡಿರ್ತೀರಾ. ಆ ಬೇಲೂರಲ್ಲಿ ಆ ಸಿಂಹದ ಒಂದು ತಲೆಯ ಭಾಗ ಏನಿರುತ್ತೋ, ಅಂದ್ರೆ ಕಿರೀಟದ ಭಾಗ, ಅದನ್ನ ಇಲ್ಲಿ ಬಳಸಿದೀವಿ. ಇನ್ನು ವಿಜಯನಗರ ಸಾಮ್ರಾಜ್ಯ,
ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿಂದೂ ದೇಗುಲಗಳನ್ನ ಕಟ್ಟಿದ್ಯಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದವರು. ಆ ಸಾಮ್ರಾಜ್ಯದ ಲಾಂಛನ ಕೂಡ ವರಹ ಜೊತೆ ಕತ್ತಿ ಇರುತ್ತೆ. ಆ ಕತ್ತಿಯನ್ನ ನಾವು ಇಲ್ಲಿ ಬಳಸ್ಕೊಂಡಿದೀವಿ. ಹೀಗೆ ಕನ್ನಡದ ಎಲ್ಲಾ ರಾಜಮನೆತನಗಳಿಂದ ಒಂದೊಂದು ಅಂಶಗಳನ್ನ ತಗೊಂಡು ಮಾಡಿರುವಂತ ಇದೊಂದು ವಿಶಿಷ್ಟವಾದ ವಿನ್ಯಾಸ ಇದು. ಅದ್ಭುತ ಸರ್. ಸೊ ಇನ್ನು ಇದನ್ನ ನೋಡ್ಬೋದು. ಇದು ಈ ಒಂದು ಕರ್ನಾಟಕದ ಆಗ್ಲೇ ನಾನು ಹೇಳ್ದಂಗೆ ಒಂದು ವೀರರ ಪರಂಪರೆ ಹೆಂಗಿತ್ತು ಅಂದ್ರೆ, ಕರ್ನಾಟಕದಲ್ಲಿ ಬಹುಶಃ ಏನು ಬಂದಂತ ಒಂದು ವೀರರು ಅಥವಾ ನಮ್ಮಲ್ಲಿ ಬಂದು ಹೋದಂತ ಒಂದು ವೀರರು ಇಡೀ ವಿಶ್ವದಲ್ಲಿ ಆ ಪ್ರಮಾಣದಲ್ಲಿ ಇರ್ಲಿಲ್ಲ. ಅದಕ್ಕೆ ನಮ್ಮ ವೀರಗಲ್ಲಗಳೇ ಸಾಕ್ಷಿ ಅಂತ ಹೇಳಿದೆ. ಇದು ಕೂಡ ಒಂದು ವೀರಗಲ್ಲೆ. ಇದು ನಾವು ಇದು ನಮ್ಮ ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಬಂದು ಬಳ್ಳಿಗಾವಿನ ಕೇದಾರೇಶ್ವರ ಗುಡಿ ಏನಿರುತ್ತೋ ಆ ಗುಡಿನಲ್ಲಿ ಒಬ್ಬ ಸೆವುಣರ ವೀರ ಒಬ್ಬ ಹತ ಆಗ್ತಾನೆ. ಅಂದ್ರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹತ ಆಗ್ತಾನೆ, ಅಂದ್ರೆ ಮಡಿತಾನೆ. ಅವನ ಸ್ಮಾರಕವಾಗಿ ಒಂದು ವೀರಗಲ್ನ ಅಲ್ಲಿ ಹಾಕಿದ್ದಾರೆ. ಅದೇ ವೀರಗಲ್ನ ಇಲ್ಲಿ ಹಾಕಿ ನಮ್ಮ ಕನ್ನಡಿಗರ ಶಕ್ತಿ ಯಾವ ರೀತಿ ಅಂದ್ರೆ, ಕನ್ನಡಿಗರನ್ನು ಕೆಣಕ್ಕೆ ಉಳಿದವರಿಲ್ಲ ಅನ್ನೋ ಒಂದು ಅಡಿಬರಹ ಜೊತೆ ಕೊಟ್ಟಿದ್ದೀವಿ. ಇನ್ನು ನೀವು ಹೊಯ್ಸಳರ ಗುಡಿ ಇರ್ಬೋದು, ಕಲ್ಯಾಣದ ಚಾಲುಕ್ಯರ ಗುಡಿ ಇರ್ಬೋದು, ಅಥವಾ ಸೆವುಣರ ಗುಡಿನೇ ಇರ್ಬೋದು, ವಿಜಯನಗರದ ಗುಡಿನೇ ಇರ್ಬೋದು, ಇಂಥ ಇದ್ರಲ್ಲೆಲ್ಲ ನೀವು ಸಾಧಾರಣವಾಗಿ ದೇಗುಲಗಳ ಮೇಲೆ ನೋಡಿದ್ರೆ ನಿಮ್ಗೆ ಭುವನೇಶ್ವರಿ ಕಂಡು ಬರುತ್ತೆ. ಹಾಗೆ ಇದು ಕೂಡ ಒಂದು ಭುವನೇಶ್ವರಿ. ಈ ಭುವನೇಶ್ವರಿ ಕೂಡ ನಮ್ಮ ಹೊಯ್ಸಳರ ಗುಡಿಯಿಂದಾನೇ ತಗೊಂಡಿರೋದು. ಜೊತೆಗೆ ಇವತ್ತಿಗೆ ನಾವು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ಕನ್ನಡವನ್ನೇ ಮರ್ತೋಗಿದ್ದೀವಿ. ಅದು ಪಡುವಣ, ಮೂಡಣ, ಬಡಗಣ, ತೆಂಕಣ ಅಂತ ಕನ್ನಡದೇ ಒಂದು ದಿಕ್ಕುಗಳಿತ್ತು. ಆ ದಿಕ್ಕುಗಳನ್ನ ನಾವು ಹೆಸರುಗಳನ್ನ ಮರ್ತೋಗಿದ್ದೀವಿ. ಆ ಹೆಸರುಗಳನ್ನು ಕೂಡ ಹಾಕಿ ನಮ್ಮ ಒಂದು ದಿಕ್ಕುಗಳನ್ನ ಒಂದು ಕನ್ನಡೀಕರಿಸುವ ಒಂದು ಕೆಲಸ ಕೂಡ ಈ ಡಿಸೈನ್ ಅಲ್ಲಿ ನಾವು ಮಾಡಿದ್ದೀವಿ. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಕನ್ನಡಿಗರು ತುಂಬಾ ವೀರರು ಅಂತ ಹೇಳಿದೆ. ಆದ್ರೆ ಹಾಗೆ ಇವತ್ತಿನ ಒಂದು ಕಾಲಮಾನಕ್ಕೆ ನಾವು ನೋಡಿದ್ರೆ ಕನ್ನಡಿಗರನ್ನ ನಿರಾಭಿಮಾನಿಗಳು ಅಂತ ಕರೀತಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಇವತ್ತಿಗೆ ಯಾವ ರೀತಿ ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಕನ್ನಡದವ್ರಿಗೆ ಕನ್ನಡದ ಬಗ್ಗೆ ಇದ್ದಂತ ಒಂದು ಅಭಿಮಾನ ಇದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಕೂಡ ಪ್ರಥಮವಾಗಿ ದಾಖಲೆ ಮಾಡಿದ್ದು ನಮ್ಮ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ. ಅದರಲ್ಲಿ ಸುಬಟರ್ಗಳ್ ಅಂತ ಹೇಳ್ಬೇಕಂದಾಗ ಈ ಒಂದು ಪದವನ್ನ ಹೇಳ್ತಾರೆ, ಅಭಿಮಾನಿಗಳ ಅತ್ಯುಗ್ರರ್ ಕನ್ನಡಿಗರ್. ಕನ್ನಡಕ್ಕೋಸ್ಕರ ನಾವು ಅಷ್ಟು ಅತಿ ಉಗ್ರರು ಅನ್ನೋದ್ರ ಬಗ್ಗೆ ಇದು ಹೇಳ್ತಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಸಿಂಹದ ಒಂದು ಕಲ್ಪನೆಗಳು ಏನಿತ್ತು ಹಿಂದಿನ ಕಾಲದಿಂದನೋ ಆ ಸಿಂಹವನ್ನೇ ಇಲ್ಲೂ ಬಳಸಿದೀವಿ. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ನಿಮ್ಗೆ ಆ ಭುವನೇಶ್ವರಿ ಅಂತ ನಾನು ಏನ್ ಹೇಳಿದೆ ಅಂದ್ರೆ ಸೀಲಿಂಗ್ ಮೇಲೆ ಏನು ಕೆತ್ತಿರ್ತಾರೋ ಅದರಲ್ಲಿ ಕೂಡ ಇನ್ನೊಂದು ವಿನ್ಯಾಸವನ್ನ ಈ ಒಂದು ಟಿ ಶರ್ಟ್ ಮೇಲೆ ಹಾಕಿದೀವಿ. ಇನ್ನು ಕರ್ನಾಟಕವನ್ನ ಆಡಳಿತ ಮಾಡಿದಂತ ರಾಜಮನೆತನಗಳಲ್ಲಿ ಕದಂಬರ ಸಿಂಹಲಾಂಛನದೇ ಒಂದು ವಿನ್ಯಾಸ. ಮತ್ತೆ ನರ್ಮದಾ ನದಿಯಿಂದ ಕಾವೇರಿ ನದಿವರೆಗೂ ಆಡಳಿತ ಮಾಡಿ ಇಡೀ ವಿಶ್ವಕ್ಕೆ ಕನ್ನಡಿಗರ ಒಂದು ಶಕ್ತಿಯನ್ನ ತೋರಿಸಿದಂತ ಬಾದಾಮಿ ಚಾಲುಕ್ಯರು ಮತ್ತೆ ಕಲ್ಯಾಣದ ಚಾಲುಕ್ಯರು, ಇವತ್ತಿನ ಬಾಂಗ್ಲಾದೇಶ, ನೇಪಾಳದವರೆಗೂ ಆಡಳಿತವನ್ನು ವಿಸ್ತಾರ ಮಾಡಿದಂತ ಕಲ್ಯಾಣ ಚಾಲುಕ್ಯರಿಗೆ ಡೆಡಿಕೇಟ್ ಮಾಡಿ ಇವತ್ತು ಚಾಲುಕ್ಯರ ಒಂದು ಡಿಸೈನ್ ಮಾಡಿದೀವಿ. ಇನ್ನೀಗಾಗಲೇ ಹೇಳ್ದಂಗೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಭಾಗವನ್ನೆಲ್ಲ ಗೆದ್ದಂತ ಭಾರತದ ಏಕೈಕ ರಾಜಮನೆತನ ಅದು. ನಾವು ಎಲ್ಲೋ ಒಂದ್ ಕಡೆ ಮೌರ್ಯರಿಗೆ ಕೊಟ್ಟಷ್ಟು ಸ್ಥಾನಮಾನಗಳನ್ನ, ಗುಪ್ತರಿಗೆ ಕೊಟ್ಟಷ್ಟು ಸ್ಥಾನಮಾನಗಳನ್ನ ಇವರು ಕೊಡ್ಲಿಲ್ಲ. ವಾಸ್ತವದ ಅಂಶ ಏನಂದ್ರೆ, ನೀವು ಮೌರ್ಯರ ಡೈನಸ್ಟಿ ನೋಡಿದ್ರೆ ಬರೀ 90 ವರ್ಷ ಆಡಳಿತ ಮಾಡಿರೋದು. ಗುಪ್ತರು 140 ವರ್ಷ, ಇವ್ರು 250 ವರ್ಷ ಆಡಳಿತ ಮಾಡಿದ್ದಾರೆ ಭಾರತದ ಬಹುಭಾಗ. ಆಗಿದ್ದಾಗ ಇವರು ಟಾಪ್ ಲಿಸ್ಟ್ ಅಲ್ಲಿ ಇರಬೇಕಾಗಿತ್ತು. ಇವತ್ತಿಗೆ ಪುಸ್ತಕಗಳಲ್ಲಿ ಇವ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ದುರಂತ ಇದು. ಹಾಗಾಗಿ ರಾಷ್ಟ್ರಕೂಟರನ್ನ ನೆನೆಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಡಿಸೈನ್ ಮಾಡಿದೀವಿ. ಎಲ್ಲೋರದ ಕೈಲಾಸನಾಥ ದೇವಸ್ಥಾನ ಕಟ್ಟಿಸಿದ್ ಕೂಡ ರಾಷ್ಟ್ರಕೂಟರು. ಹೌದು, ಎಲ್ಲೋರದ ಕೈಲಾಸನಾಥ ಇಡೀ ವಿಶ್ವದ ಅತಿ ದೊಡ್ಡ ಏಕಶಿಲಾ ದೇವಸ್ಥಾನ. ಅದು ಒಂದು ಬಂಡೆನಲ್ಲಿ ಕೊಡ್ದಿರೋಂಥ ದೇವಸ್ಥಾನ. ಅದು ಇವತ್ತಿಗೂ ಹೇಳೋದು ಏನೋ ಏಲಿಯನ್ಸ್ ಕಟ್ಟಿದ್ರು ಅದು ಇದು ಅಂತಾರೆ. ಅದು ಏಲಿಯನ್ಸ್ ಅಲ್ಲ. ಆತರ ಏಲಿಯನ್ಸ್ ಅನ್ನ ನಾವೇ ಏಲಿಯನ್ಸ್ ಇವಾಗ ಲೆಕ್ಕ. ಅಷ್ಟು ಗ್ರೇಟ್ ಕನ್ನಡದವ್ರು ಅಂತ ಆಗ್ತೀವಿ. ಇನ್ನು ಹೊಯ್ಸಳರ ಒಂದು ಶಿಲ್ಪಕಲೆಗೆ ಸಮಾನ ಆಗಿರುವಂತ ಒಂದು ಶಿಲ್ಪಕಲೆ ವಿಶ್ವದಲ್ಲಿ ನಾವೆಲ್ಲೂ ನೋಡಕ್ಕಾಗಲ್ಲ. ಅದರಲ್ಲೂ ಹೊಯ್ಸಳರ ಈ ಒಂದು ಲಾಂಛನ ಏನು ಸಳ ಬಂದು ಹುಲಿಯನ್ನ ಕೊಲ್ತಾ ಇರೋಂಥದ್ದು, ಇದು ಬೇಸಿಕಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಕೆಲವರು ಇತಿಹಾಸಕಾರರು ಹೇಳೋದು ಏನು ಅಂದ್ರೆ, ಈ ಹುಲಿ ಬಂದು ಚೋಳರ ಲಾಂಛನ ಕೂಡ ಆಗಿತ್ತು. ಸೊ ಸಳ ಬಂದು ಚೋಳರನ್ನ ಗೆದ್ದ ಒಂದು ಸವಿ ನೆನಪಿಗಾಗಿ ಈ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಲಾಂಛನವನ್ನು ಅವರೆಲ್ಲ ಕಡೆ ಬಳಸಿದ್ದಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಅವ್ರಿಗೆ ಒಂದು ಅಭಿಮಾನ ಸೂಚಕವಾಗಿ ಈ ಒಂದು ಡಿಸೈನ್ ಕೂಡ ನಾವು ಮಾಡಿದ್ವಿ. ಇನ್ನು ಇವತ್ತಿಗೆ ಧರ್ಮಗಳ ಒಂದು ಪೀಕ್ ತುಂಬಾ ಜಾಸ್ತಿ ಇದೆ. ಯಾರು ಉಳಿಸಿದ್ರು ಧರ್ಮ ಅಂತ. ನಾನು ಈಗಾಗಲೇ ಹೇಳ್ದಂಗೆ ಇಡೀ ದಕ್ಷಿಣ ಭಾರತದಲ್ಲಿರುವ ಎಲ್ಲಾ ಭಾಷೆಗಳು, ಎಲ್ಲಾ ಸಂಸ್ಕೃತಿಗಳು, ಧರ್ಮಗಳೇನಾದ್ರು ಉಳಿದಿದೆ ಅದಕ್ಕೆ ವಿಜಯನಗರ ಸಾಮ್ರಾಜ್ಯವೇ ಕಾರಣ. ಅದರ ಮೂಲತಃ ಹೆಸರು ವಿಜಯನಗರ ಸಾಮ್ರಾಜ್ಯವೂ ಅಲ್ಲ, ಅದು ಕರ್ನಾಟಕ ಸಾಮ್ರಾಜ್ಯ. ಕರ್ನಾಟಕ ಅದು. ಸೊ ಈ ಒಂದು ಕರ್ನಾಟಕ ಸಾಮ್ರಾಜ್ಯದ ಏನು ಗುಡಿಗಳನ್ನ ನೀವು ಈ ದಕ್ಷಿಣ ಭಾರತದ ಎಲ್ಲಾ ಭಾಗವನ್ನು ನೋಡಬಹುದು. ಮತ್ತೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿಂದೂ ದೇವಸ್ಥಾನಗಳ ಕಟ್ಟೋರು ಇವರು.
ಯಾರೋ ನಿನ್ನೆ ಮೊನ್ನೆ ಪೊಲಿಟಿಕಲ್ ಆಗಿ ಬರ್ತಿದ್ರಲ್ಲ ಆ ರಾಜರುಗಳಲ್ಲ, ಬದಲಾಗಿ ನೈಜವಾದ ಹಿಂದೂ ಧರ್ಮದ ರಕ್ಷಕರು ಇವರು. ಅವ್ರಿಗೆ ಒಂದು ಗೌರವ ಸೂಚಕವಾಗಿ ಈ ಒಂದು ಟಿ ಶರ್ಟ್ ಕೂಡ ನಾವು ಮಾಡಿದೀವಿ. ಇನ್ನು ಮೈಸೂರು ಸಾಮ್ರಾಜ್ಯ, ನಾವು ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಮೈಸೂರು ಸಾಮ್ರಾಜ್ಯ ಕೂಡ ನಮ್ಮ ಒಂದು ಕರ್ನಾಟಕ, ಅದು ಕೂಡ ಹಳೆ ಮೈಸೂರು ಭಾಗದ ಒಂದು ಕರ್ನಾಟಕದಲ್ಲಿ ಇವತ್ತಿಗೆ ಒಂದು ಜನರು ಒಂದು ಆರಾಮಾಗಿ ಏನಾದ್ರು ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಇವ್ರ ಕೊಡುಗೆ ತುಂಬಾ ಜಾಸ್ತಿ ಇದೆ. ಇನ್ನು ಕನ್ನಡಿಗರೆಲ್ಲ ಕನ್ನಡ ಲಿಪಿ ಬಗ್ಗೆ ತುಂಬಾ ಖುಷಿ ಪಡ್ಬೇಕು. ಕಾರಣ ಏನು ಅಂದ್ರೆ ವಿನೋದ ಭಾವೆ ಅವರು ಹೇಳ್ತಾರೆ ವಿಶ್ವ ಲಿಪಿಗಳ ರಾಣಿ ಕನ್ನಡ ಅಂತ. ಅದಕ್ಕೆ ಕಾರಣ ಇದೆ. ಏನಂದ್ರೆ ನೀವು ಭಾರತದ ಎಲ್ಲಾ ಲಿಪಿಗಳನ್ನ ನೋಡಿದ್ರೆ ಕಾಲ ಕಾಲಕ್ಕೆ ಅಂದ್ರೆ ಪ್ರತಿ 100 ವರ್ಷಗಳಲ್ಲಿ ಅವತ್ತಿನ ಕಾಲಕ್ಕೆ ಬೇಕಾದ ಒಂದು ಮಾರ್ಪಾಡುಗಳನ್ನ ಮಾಡಿಕೊಂಡು ಬದಲಾವಣೆ ಒಂತ ದುಂಡಾಗ್ತಾ ಆಗ್ತಾ ತುಂಬಾ ಒಂದು ಸುಂದರವಾಗಿ ಮೂಡ್ ಬಂದ ಲಿಪಿ ನಮ್ದು. ಅದಕ್ಕೆ ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ಕನ್ನಡದ ಲಿಪಿ ಬೆಳವಣಿಗೆ ಯಾವ ರೀತಿ ಆಯ್ತು ಅನ್ನೋದ್ರ ಮೇಲೆ ಮಾಡಿರುವಂತ ಒಂದು ಡಿಸೈನ್. ಈ ಡಿಸೈನ್ ನೋಡ್ಬೋದು. ಇದು ಬ್ರಾಹ್ಮಿ ಅಂದ್ರೆ ಅಶೋಕನ ಕಾಲದಲ್ಲಿ ಇದ್ದಂತ ಒಂದು ಬ್ರಾಹ್ಮಿ ಯಾವ ರೀತಿ ಇತ್ತು, ಆ ಸಂದರ್ಭದಲ್ಲಿ ಬ್ರಾಹ್ಮಿನಲ್ಲಿ ಯಾವ ರೀತಿ ಇತ್ತು ಅನ್ನೋ ತೋರಿಸಿದ್ರೆ ನಿಮ್ಗೆ ಶಾತವಾಹನರ ಕಾಲದಲ್ಲಿದ್ದ ಕದಂಬರ ಕಾಲದಲ್ಲಿದ್ದಂತ ಬಾದಾಮಿ ಚಾಲುಕ್ಯರ ಕಾಲದಲ್ಲಿದ್ದಂತ ರಾಷ್ಟ್ರಕೂಟರ ಕಾಲದಲ್ಲಿದ್ದಂತ ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ಮತ್ತೆ ಕರ್ನಾಟಕ ಸಾಮ್ರಾಜ್ಯ, ಮತ್ತೆ ಮೈಸೂರು, ಇವತ್ತಿನವರೆಗೂ ಯಾವ ರೀತಿ ಅನ್ನೋದು ಬೆಳವಣಿಗೆ ಹೊಂದಿತ್ತು ಅನ್ನೋದು ಕೂಡ ಈ ಒಂದು ಟಿ ಶರ್ಟ್ ನಲ್ಲಿ ತೋರಿಸಿದೀವಿ. ಇನ್ನು ಈ ಒಂದು ಡಿಸೈನ್ ನೀವು ನೋಡ್ಬೋದು. ಇದು ನಿಜವಾದ ಇವತ್ತು ನಾವು ಬಳಸ್ತಾರ ಅದ್ರ ಜೊತೆಗೆ ಈ ಡಿಸೈನ್ ಇದೆಯಲ್ಲ, ಇದು ನೀವು ಅಮೃತೇಶ್ವರ ಗುಡಿ ಅಂತ ಒಂದಿದೆ ತರೀಕೆರೆನಲ್ಲಿರೋ ಅಮೃತೇಶ್ವರ ಗುಡಿನ ನೀವು ಎಂಟ್ರೆನ್ಸ್ ಹೋಗ್ಬೇಕಂದಾಗ ಅಲ್ಲಿರೋ ಒಂದು ಮೋಟಿಫ್ ಇದೆ ಆಕ್ಚುಲಿ ಬಳೆ. ಅದೇ ಬಳೆಯನ್ನ ತಗೊಂಡು ಕೂಡ ನಾವು ಒಂದು ಡೆಕೋರೇಟ್ ಕೂಡ ಮಾಡಿ ತೋರಿಸಿದೀವಿ. ಇನ್ನು ಸಾಕಷ್ಟು ಒಂದು ಲಿಪಿ ಒಂದು ಬೆಳವಣಿಗೆದು ಟಿ ಶರ್ಟ್ ಕೂಡ ನಮ್ಮ ಹತ್ರ ಈಗ ಸ್ಟಾಕ್ ಇಲ್ದಿರೋ ಕಾರಣ ತೋರ್ಸಕ್ಕಾಗ್ತಿಲ್ಲ. ಇನ್ನು ಇದರಲ್ಲಿ 3ನೇ ಒಂದು ವಿಭಾಗ ಬಂದು ಶಿಲ್ಪಕಲೆ. ಕನ್ನಡಿಗರ ಶಿಲ್ಪಕಲೆಯ ಒಂದು ವೈಭವವನ್ನ ನೀವ್ ಎಷ್ಟು ಹೊಗಳಿದ್ರು ಸಾಕಾಗಲ್ಲ. ಯಾಕೆಂದ್ರೆ ನೀವೇ ಒಂದು ಸಲ ಊಹೆ ಮಾಡ್ಕೊಳ್ಳಿ, ಭಾರತದ ವಾಸ್ತುವಿನ ತೊಟ್ಟಿಲ್ ಎಲ್ಲಿದೆ? ನಮ್ಮದೇನೆಲ್ಲ ಐಹೊಳೆಯನ್ನ ಬಾದಾಮಿಯನ್ನ ಭಾರತದ ವಾಸ್ತುವಿನ ತೊಟ್ಟಿಲು ಅಂತಾರೆ. ಅಂದ್ರೆ ಭಾರತಕ್ಕೆ ಒಂದು ವಾಸ್ತು ಶೈಲಿಗಳನ್ನ ಹುಟ್ಟಾಕಕ್ಕೆ ಕರ್ನಾಟಕದ ಒಂದು ಈ ನೆಲ ಎಷ್ಟು ಕೊಡುಗೆ ಕೊಟ್ಟಿತ್ತು ಅನ್ನೋದು ಈ ಮೂಲಕ ಸೂಚಿಸುತ್ತೆ. ಅಲ್ಲದೆ ನೀವು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವು ಕರ್ನಾಟಕದ ಒಂದು ವಾಸ್ತು ಶೈಲಿಯನ್ನ ನೀವು ನೋಡಿದ್ರೆ ಕದಂಬರ ಕಾಲದ, ಚಾಲುಕ್ಯರ ಕಾಲದ, ರಾಷ್ಟ್ರಕೂಟರ ಕಾಲ, ಕಲ್ಯಾಣದ ಚಾಲುಕ್ಯರು, ಆಮೇಲೆ ಹೊಯ್ಸಳರು, ವಿಜಯನಗರ, ಮೈಸೂರು, ಕೆಳದಿ, ಇಷ್ಟೊಂದು ವಿಭಿನ್ನವಾದ ಒಂದು ಆರ್ಕಿಟೆಕ್ಚರ್ನ ನೀವು ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ಎಲ್ಲೂ ನೋಡಕ್ಕಾಗಲ್ಲ. ಅಂತ ಒಂದು ಶ್ರೇಷ್ಠವಾದ ವಾಸ್ತು ಶೈಲಿಗಳೆಲ್ಲ ಇರೋದು ಕನ್ನಡ ನೆಲದಲ್ಲೇ. ಹಾಗಾಗಿ ನಾವು 2ನೇ ಒಂದು ಏನು ಕ್ಯಾಟಗರಿ ನಾವೇನ್ ಮಾಡಿದೀವೋ ಅದು ಶಿಲ್ಪಕಲೆ ಅಂತ ಮಾಡ್ಕೊಂಡಿದೀವಿ. ಆ ಶಿಲ್ಪಕಲೆನಲ್ಲಿ ಮೊದಲನೇ ಡಿಸೈನ್ ಇದು ಕನ್ನಡಿಗ ಕನ್ನಡತಿ ಅಂದ್ಬಿಟ್ಟು. ಇದು ಕಪಲ್ ಟಿ ಶರ್ಟ್ ಕೂಡ ಕನ್ನಡಿಗ ಕನ್ನಡತಿ ಅಂತ. ಇನ್ನು ಏನಪ್ಪ ಇದು ಕನ್ನಡಿಗ ಕನ್ನಡತಿ ಮೇಲೆ ಸಿಂಹ ಇರೋದು ಅಂದ್ರೆ, ನೀವು ಸಾಧಾರಣವಾಗಿ ಕಲ್ಯಾಣದ ಚಾಲುಕ್ಯರು ಮತ್ತೆ ಹೊಯ್ಸಳರ ಗುಡಿಗಳನ್ನ ನೋಡಿದ್ರೆ ಅಲ್ಲಿ ಕೀರ್ತಿ ಮುಖವನ್ನ ಕೆತ್ತಿರ್ತಾರೆ. ಆ ಕೀರ್ತಿ ಮುಖದ ರಚನೆಯನ್ನೇ ತಗೊಂಡು ನಾವು ಕನ್ನಡಿಗ ಕನ್ನಡತಿ ಅಂತ ಈ ಒಂದು ಡಿಸೈನ್ಗಳನ್ನ ಮಾಡಿದೀವಿ. ಇದು ಕಪಲ್ ಟಿ ಶರ್ಟ್. ಇನ್ನು ಇದು ಹಂಸದ ಒಂದು ಡಿಸೈನ್. ಇದು ಹೆಣ್ಮಕ್ಳಿಗೆ ಅಂತ ಮಾಡಿರುವಂತ ಡಿಸೈನ್. ಇದು ಏನಂದ್ರೆ ಯೂನಿಸೆಕ್ಸ್ ಕೂಡ ಆಗತ್ತೆ ಈ ಡಿಸೈನ್. ಇದ್ರಲ್ಲೂ ಕೂಡ ಏನು ಅಂದ್ರೆ ನಾವು ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಒಂದು ಹಂಸದ ಒಂದು ರಚನೆ ಏನಿರತ್ತ ಆ ಹಂಸದ ರಚನೆಯೇ ತಗೊಂಡು ಒಂದು ಡಿಸೈನ್ ಕೂಡ ಮಾಡಿರುವಂತದ್ದು. ಇದೇ ಹೊಯ್ಸಳರದು ಗುಡಿಗಳಲ್ಲಿ ಮತ್ತೆ ನೋಡಿದ್ರೆ ಈ ಒಂದು ಸಿಂಹವನ್ನು ನೀವು ಸಾಕಷ್ಟು ಕಡೆ ನೋಡಿರ್ತೀರಾ. ನೀವು ಬೇಲೂರ್ಗೆ ಹೋಗ್ಬೋದು, ಹಳೆಬೀಡ್ಗೆ ಹೋಗ್ಬೋದು. ಅದೇ ಡಿಸೈನ್ ಹಾಕಿ ಮಾಡಿರೋಂಥ ಪೋಲೋ ಟಿ ಶರ್ಟ್. ಇದು ಆಫೀಸ್ಗಳಿಗೆ ಏನಾದ್ರು ವೇರ್ ಮಾಡಂಗಿತ್ತು ಅಂದ್ರೆ ಅದಕ್ಕೆಲ್ಲ ತುಂಬಾನೇ ಸೂಟ್ ಆಗತ್ತೆ ಇದು. ಇಷ್ಟೆಲ್ಲ ಆದ್ಮೇಲಿಂದ ನಾವು ಒಂದು ಇತಿಹಾಸದ ಜೊತೆ ನೋಡಿದ್ರೆ ಕನ್ನಡಕ್ಕೋಸ್ಕರ ಸಾಹಿತ್ಯ ವಲಯದಲ್ಲಿ ಮತ್ತೆ ಹೋರಾಟ ವಲಯದಲ್ಲಿ ಸಾಕಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಅನಕ್ರು ಅವ್ರದ್ದು ಈ ಒಂದು ಪ್ರಸಿದ್ಧವಾದ ಒಂದು ಹೇಳಿಕೆ ನೀವು ನೋಡ್ಬೇಕಾಗತ್ತೆ. ನನ್ನಂತವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ. ಇದು ಕನ್ನಡಿಗರನ್ನ ಒಂದು ಮಲಗಿರುವಂತ ಎಲ್ಲ ಕನ್ನಡಿಗರನ್ನು ಎಚ್ಚರಿಸುವ ಒಂದು ಡಿಸೈನ್ ಆಗಿದೆ. ಸೊ ಇದನ್ನ ಅನಕ್ರು ಅವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ದೀವಿ. ಬಿಟ್ಬಿಡ್ಲ ಇದು ಬಿಟ್ಬಿಡ್ತೀನಿ. ಇನ್ನು ನಮ್ಮ ಕುವೆಂಪು ಅವರು ಕಾಲಕ್ಕೇನೆ ಅಂದ್ರೆ ಭಾರತ ಸ್ವಾತಂತ್ರ್ಯ ಆಗಿ ಇನ್ನು ಕೆಲವೇ ದಿನಗಳು ಕೆಲವೇ ವರ್ಷಗಳ ಇದ್ದಾಗೂ ಕೂಡ ಹಿಂದಿ ಏರಿಕೆ ವಿರುದ್ಧ ಮತ್ತೆ ಕನ್ನಡದ ಶ್ರೇಷ್ಠತೆಯ ಬಗ್ಗೆ ಜನರಿಗೆ ಬಡಿದೆಬ್ಬಿಸುವಂತ ಕೆಲಸಗಳನ್ನ ಮಾಡಿದ್ರು. ಹಾಗಾಗಿ ನಾವು ಕುವೆಂಪು ಅವರಿಗೆ ವಂದಿಸುತ್ತಾ ಈ ಒಂದು ಡಿಸೈನ್ ಮಾಡಿದ್ದೀವಿ. ಇದರ ನೀವು ಅವರು ಪ್ರಸಿದ್ಧವಾಗಿ ಕನ್ನಡದ ಜನ ಯಾವ ತರ, ಕನ್ನಡದ ಮಣ್ಣು ಯಾವ ರೀತಿ ಇತ್ತು ಅಂತ ಹೇಳ್ಬೇಕಂದಾಗ ಹೇಳ್ತಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿಕಣ ಅನ್ನೋ ಒಂದು ಪ್ರಸಿದ್ಧ ಸಾಲುಗಳಿದೆ.
ಅದನ್ನೇ ಬಳಸಿ ನಾವು ಕುವೆಂಪು ಅವ್ರಿಗೆ ಒಂದು ವಂದಿಸುತ್ತಾ ಕನ್ನಡಿಗರಿಗೆ ಎದೋಳಿಸೋ ಒಂದು ಕೆಲಸ ಕೂಡ ಈ ಟಿ ಶರ್ಟ್ ಮುಖ ಮಾಡ್ತಾ ಇದೀವಿ. ಇನ್ನು ಹಿಂದಿ ಏರಿಕೆಯ ಒಂದು ಏನು ಅಬ್ಬರ ಇವತ್ತು ಯಾವ ರೀತಿ ಇದೆ ಅಂತ ಗೊತ್ತು. ನಮ್ಮದೇ ಬ್ಯಾಂಕ್ಗಳಿಗೆ ಹೋದ್ರೆ ನಮ್ ಕನ್ನಡದವ್ರಿಗೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ನಮ್ಮದೇ ಬ್ಯಾಂಕ್ಗಳಿಗೆ ಹೋದ್ರೆ ನೀವು ಹಿಂದಿ ಬೋಲ್ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದೆ. ಇವೆಲ್ಲ ಆಗತ್ತೆ ಅಂತ ಕುವೆಂಪು ಅವರು ಅವ್ರು ಬದುಕಿದ್ದಾಗೇನೆ ಎಲ್ಲ ಹೇಳೋಗಿದ್ರು, ಹಿಂಗಾಗತ್ತೆ, ಎಚ್ಚೆತ್ಕೊಳ್ಳಿ ಅಂತ. ಹಾಗಾಗಿ ಅವರು ಪ್ರಸಿದ್ಧವಾಗಿ ಏನು ಹಿಂದಿ ಏರಿಕೆಯ ವಿರುದ್ಧವಾಗಿ ಹೇಳಿದಂತ ಪ್ರಸಿದ್ಧ ಸಾಲೇನಿದೆಯೋ ಅದನ್ನೇ ಬಳಸಿ ಈ ಒಂದು ಟಿ ಶರ್ಟ್ ಮಾಡಿದ್ವಿ. ಇನ್ನು ನಮ್ಮ ಬೇಂದ್ರೆ ಅಜ್ಜ ಅವರ ಒಂದು ಕನ್ನಡದ ಪ್ರೀತಿ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಹಾಗಾಗಿ ಬೇಂದ್ರೆ ಅಜ್ಜ ಅವ್ರಿಗೆ ಒಂದು ಗೌರವ ಪೂರ್ವಕವಾಗಿ ಅವರ ಹಸ್ತಾಕ್ಷರವನ್ನ ಹಾಕಿ ಮಾಡಿರುವಂತ ಒಂದು ಟಿ ಶರ್ಟ್ ಇದು. ಇನ್ನು ಈ ಸಿನಿಮಾ ಮತ್ತೆ ಒಂದು ನಮ್ಮ ಕನ್ನಡಿಗರ ಒಂದು ನಾಯಕರು ಅಂತ ನಾವೇನಾದ್ರು ಇದ್ ಮಾಡಿದ್ರೆ ಅಂದ್ರೆ ಒಂದು ವ್ಯಕ್ತಿಗೆ ಒಂದು ಗೌರವ ಸೂಚಕವಾಗಿ ಮಾಡಿರುವಂತ ಕೆಲವು ಟಿ ಶರ್ಟ್ಸ್ ಗಳನ್ನ ಈಗ ತೋರಿಸ್ತೀನಿ. ಅದರಲ್ಲಿ ಮೊದಲ ಬಾರಿಗೆ ನಾನು ಇದು ತೋರಿಸ್ತಾ ಇರೋದು ಇತಿಹಾಸದ ವಿಭಾಗದಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ. ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅಂತ ಸಮರ್ಪಣೆ ಮಾಡಿರುವಂತದ್ದು. ಈ ಡಿಸೈನು ಒಂದು ತುಂಬಾ ಕುತೂಹಲಕಾರಿಯಾದಂತ ಡಿಸೈನು. ಯಾಕೆಂದ್ರೆ ನಮ್ಮ ನಾಲ್ವಡಿ ಅವರು ಈ ನಾಡಿಗೆ ಏನೇನು ಕೊಡುಗೆ ಕೊಟ್ಟರು ಅನ್ನೋದು ಪ್ರತಿಯೊಂದು ಈ ಟಿ ಶರ್ಟ್ ನಲ್ಲಿದೆ. ಉದಾಹರಣೆಗೆ ನಾಲ್ವಡಿ ಅವ್ರ ಹಿಂದೆ ನೀವು ನೋಡ್ಬೋದು KRS ಇದೆ. ಇವತ್ತಿಗೆ IASC ಕಟ್ಟಿದ್ದು, ಇವತ್ತಿಗೆ ಅಲ್ಲಿ ಕನ್ನಡ ಬೋರ್ಡ್ ಹಾಕಕ್ ಬಿಡ್ತಿಲ್ಲ, ದುರಂತ ಇದು. IASC ಕಟ್ಟಿದ್ದು ಕಟ್ಟದಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕಟ್ಟಿರೋದು ಇರ್ಬೋದು. ಆಮೇಲೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಮಿಂಟೋ ಕಣ್ಣಿನ ಆಸ್ಪತ್ರೆ ಇರ್ಬೋದು, ಆಮೇಲೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಇರ್ಬೋದು, ಮತ್ತೆ ರೈಲ್ವೆ ಹಳಿ ಮೈಸೂರು ರೈಲ್ವೇಸ್ ಅಂತ ಏನಿತ್ತು ಅದಿರ್ಬೋದು, ಇವತ್ತಿನ KR ಮಾರ್ಕೆಟ್ ಇರ್ಬೋದು. ಹೀಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡಿಗೆ ನೀಡಿದಂತ ಸಮಗ್ರವಾದ ಕೊಡುಗೆಗಳನ್ನ ಬಿತ್ತುವಂತಹ ಒಂದು ಕೆಲಸ ಆಗಿದೆ. ನನ್ನ ಒಂದು ವಿನಂತಿ, ಈ ಟಿ ಶರ್ಟ್ ಅನ್ನ ನಾವು ಯಾರು ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರು ಇದ್ರೋ, ಹಳೆ OMR ರೀಜನ್ ಅಂತ ನಾವೇನು ಇವತ್ತು ಕರಿತಾ ಇದೀವೋ, ಈ ಭಾಗದಲ್ಲಿರೋರು ಇವತ್ತೆಲ್ಲ ನಾವು ಇದನ್ನ ನೆನ್ಸ್ಕೊಳ್ಳೇಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಮನೆಗಳನ್ನ ನಾವು ನೀರು ಕುಡಿತಾ ಇದ್ರೆ ಅವರಿಂದ, ಅವ್ರ KRS ಕಟ್ಟಿಲ್ಲ ಅಂದ್ರೆ ನಮ್ ನೀರೇ ಇರ್ತಾ ಇಲ್ಲ. ನಮ್ಮ ಸ್ಥಿತಿಗಳು ತುಂಬಾ ದುರಂತ ಆಗಿರೋದು. ಸೊ ಹಾಗಾಗಿ ಅವ್ರಿಗೆ ಒಂದು ಗೌರವ ಸೂಚಕವಾಗಿ ಮಾಡಿರುವಂತ ಟಿ ಶರ್ಟ್. ಸರ್ ಏನೋ ಹೇಳ್ಬೇಕಿತ್ತು. ಹೌದು, ಮಂಡ್ಯ ಮೈಸೂರು ಕಡೆ ಹೋದ್ರೆ ಈಗ ಯಾವ್ದೋ ಮನೇಲಿ ನೋಡಿ ಒಂದು ವಿಶ್ವೇಶ್ವರಯ್ಯರ ಫೋಟೋ ಇರುತ್ತೆ, ಜೊತೆಲಿ ಮಹಾರಾಜರ ಫೋಟೋ ಇರುತ್ತೆ. ಸೊ ಅಂತ ಒಂದು ಕೊಡುಗೆಯನ್ನ ಕೊಟ್ಟಂತಹ ಮಹನೀಯರವರು, ಅವರ ಒಂದು ಕಾನ್ಸೆಪ್ಟ್ ನಲ್ಲಿ ಕೂಡ ಒಂದು ಟಿ ಶರ್ಟ್ ಇದೆ. ಸೊ ಇದಾದ್ಮೇಲಿಂದ ಅಣ್ಣವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಇದು ಸಿನಿಮಾ ವಲಯದಲ್ಲಿರೋರ ಬಗ್ಗೆ ಮಾಡಿರುವಂತ ಕೆಲವು ಟಿ ಶರ್ಟ್ಗಳು. ಅದರಲ್ಲಿ ನಮ್ಮ ಹತ್ರ ಇವತ್ತಿಗೆ ಶಂಕರ್ನಾಗ್ದು ಮತ್ತೆ ರಾಜ್ಕುಮಾರ್ ಇದೆ, ಇನ್ನೂ ಸಾಕಷ್ಟು ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ಇವ್ರದೆಲ್ಲ ಸಾಕಷ್ಟು ಡಿಸೈನ್ ಇದೆ. ಇದು ನಾನಿನ್ನ ಮರೆಯಲಾರೆನಲ್ಲಿ ಅಣ್ಣ ಅವರು ಬೈಕ್ ಕೊಡ್ಸ್ಕೊಂಡು ಹೋಗ್ತಿರುವಂತ ಪ್ರಸಿದ್ಧವಾದ ಸೀನ್ ಇದು. SD. ಸೊ ಆ ಒಂದು ಟಿ ಶರ್ಟ್ ಇದು. ಇನ್ನು ನಮ್ಮ ಶಂಕರಣ್ಣ ಅವರು ಕೆಲಸ ಯಾವ ರೀತಿ ಮಾಡ್ಬೇಕು ಕನ್ನಡದವರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಯಾವ ರೀತಿ ನೀವು ಕೆಲಸ ಮಾಡ್ಬೇಕಂದ್ರೆ, ಸತ್ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದ್ರು ಸಾಧಿಸು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಯಾರು ಸೋಮಾರಿಗಳಾಗ್ಬೇಡಿ, ಇರೋವರೆಗೂ ಚೆನ್ನಾಗಿ ಕೆಲಸ ಮಾಡಿ, ಆ ಮೂಲಕ ಒಂದು ದೇಶದ ನಾಡಿನ ಒಂದು ಅಭಿವೃದ್ಧಿಗೆ ನೀವು ಕೊಡುಗೆ ಕೊಡ್ಬೋದು ಅನ್ನೋದು ಇದ್ರ ಅರ್ಥ ಆಗಿದೆ. ಇದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಹಲೋ ಸಾಂಗ್ಲಿಯಾನ ಹಿಯರ್, ನಾವು ಸಾಂಗ್ಲಿಯಾನ ಫಿಲಂ ನಲ್ಲಿ ನೋಡಿರ್ತೀವಿ, ಆ ಒಂದಿದೆ. ಇನ್ನು ನಾವು ಪುನೀತ್ ರಾಜ್ಕುಮಾರ್ದು, ವಿಷ್ಣುವರ್ಧನ್ ಅವ್ರದ್ದು ಮತ್ತೆ ಅಂಬರೀಶ್ ಅವ್ರದ್ದು ಡಿಸೈನ್ ಕೂಡ ಸ್ಟಾಕ್ ಅಲ್ಲಿ ಆಗಿರೋ ಕಾರಣ ಇವತ್ತು ತೋರ್ಸಕ್ ಆಗ್ತಿಲ್ಲ. ಇನ್ನು ಈ ನಿಟ್ಟಿನಲ್ಲಿ ನಾವು 4ನೇ ಒಂದು ವಿಭಾಗದಲ್ಲಿ ನೋಡಿದ್ರೆ ಪರಿಸರ ಮತ್ತೆ ಪ್ರವಾಸ ಅಂತಿದೆ. ಈ ಪರಿಸರ ಮತ್ತೆ ಪ್ರವಾಸದಲ್ಲಿ ನಮ್ಮ ಹತ್ರ ಈ ನಮ್ಮ ಪೂಚಂತಿ ಅವರಿಗೆ ಒಂದು ದೊಡ್ಡ ಅಭಿಮಾನಿ ವರ್ಗ ಇದೆ. ನಿಮ್ಗೆ ಗೊತ್ತಿರತ್ತೆ, ಪೂಚಂತಿ ಅವರ ಒಂದು ಕರ್ವಾಲ ಪುಸ್ತಕ ಮತ್ತೆ ಅಲ್ಲಿ ಆರ್ವ ಓತಿ ಬಗ್ಗೆ ತುಂಬಾ ಒಂದು ಅದ್ಭುತವಾದ ಒಂದು ಕೃತಿ ಅದು. ಸೊ ಅವ್ರಿಗೆ ಒಂದು ನಮನ ಸಲ್ಲಿಸುವ ಮತ್ತೆ ಅವರ ಕೃತಿಗೆ ಒಂದು ನಮನ ಸಲ್ಲಿಸುವಂತ ಡಿಸೈನ್ ಇದು. ನಮ್ಮ ಕರ್ವಾಲದ ಹೀರೋ ನಮ್ಮ ಹಾರ್ವ ಓತಿಯನ್ನೇ ಈ ಟಿ ಶರ್ಟ್ ಮೇಲೆ ತಂದಿದ್ದೀವಿ. ಸೊ ಹಾರ್ವ ಓತಿ ಮತ್ತೆ ಕರ್ವಾಲಗೆ ಮಾಡಿರೋಂತ ಇದು. ಸ್ನೇಹಿತರೆ, ನೀವು ನಂಬೋದಿಲ್ಲ, ಆ ಕರ್ವಾಲ ಕೃತಿ ನಾನು 20 ಸರ್ತಿ ಓದಿದ್ದೀನಿ. ಮತ್ತೆ ನನ್ನ ಮಗ ಸಮರ್ಥ, ಅವನಿನ್ನು ಈಗ 10-12 ವರ್ಷ, ಅವನಿಗೆ ಇಡೀ ಏನು ಆ ಪುಸ್ತಕದಲ್ಲಿ ಕತೆ ಪೂರ್ತಿ ಗೊತ್ತಿದೆ ಅವನಿಗೆ. ಮತ್ತೆ ಅಲ್ಲಿ ಬರುವಂತ ಪಾತ್ರಗಳು ಕೂಡ ಅವನಿಗೆ ತುಂಬಾ ಚೆನ್ನಾಗಿ ಪರಿಚಯ. ಅವ್ನು ಕೇಳಿದ್ರೆ ಇಡೀ ಸ್ಟೋರಿನ ಹೇಳ್ಬಿಡ್ತಾನೆ ಅವನು. ಸೊ ಅಂತ ಅದ್ಭುತವಾದ ಕೃತಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತದ್ದು ಕರ್ವಾಲೋ. ಸೊ ಅದರ ಕಾನ್ಸೆಪ್ಟ್ ನ ಇಲ್ಲಿ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಓಕೆ, ಇದೇ ಕರ್ವಾಲೋ ಡಿಸೈನ್ ಅಲ್ಲಿ ನಮ್ಮ ಹತ್ರ ಇದು ಕೂಡ ಇದೆ, ಏನು ಹೂಡಿ ಕೂಡ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ಗಂಧದ ಗುಡಿ ಅನ್ಬಿಟ್ಟು ಇನ್ನೊಂದು ಡಿಸೈನ್ ಮಾಡಿದ್ವಿ, ಅದು ಕೂಡ ಸ್ಟಾಕ್ ಅಲ್ಲಿ ಆಗಿದೆ. ಅವೆಲ್ಲ ಬಂದು ವೆಬ್ಸೈಟ್ ಅಲ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಮತ್ತೆ ಅದೆಲ್ಲ ಅವೈಲಬಿಲಿಟಿ ಬರುತ್ತೆ. ಆ ಕಾಡಿನಲ್ಲಿ ಕರ್ನಾಟಕದ ಒಂದು ಶ್ರೇಷ್ಠತೆ ಅಂದ್ರೆ ಒಂದು ಪರಿಸರದ ವಿಭಾಗದಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ಹುಲಿ, ಅತಿ ಹೆಚ್ಚಿನ ಆನೆ, ಮತ್ತೆ ಕರ್ನಾಟಕವನ್ನ ಗಂಧದ ಗುಡಿ ಅನ್ನೋದು ಇಡೀ ವಿಶ್ವದಲ್ಲಿರುವಂತಹ ಅತಿ ಶ್ರೇಷ್ಠವಾದ ಒಂದು ಗಂಧದ ಇದು ಮರಗಳು ಎಲ್ಲಿ ಸಿಗುತ್ತೆ ಅಂತ ಕರ್ನಾಟಕದಲ್ಲಿದೆ. ಆ ಡಿಸೈನ್ ಕೂಡ ಅವೈಲಬಿಲಿಟಿ ಇದೆ. ಅದ್ರ ಜೊತೆಗೆ ಅದರಲ್ಲಿ ಪರಿಸರವನ್ನ ರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಒಂದು ಅಡಿಬರಹದ ಜೊತೆ ಆ ಒಂದು ಡಿಸೈನ್ ಬಂದಿದೆ.
ಸೊ ಇದಾದ್ಮೇಲಿಂದ ಬಂದು ಈ ಒಂದು ಡಿಸೈನ್ಸ್ಗಳನ್ನ ಅಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಮಹತ್ವವನ್ನು ಸಾರುವಂತ ಡಿಸೈನ್ಸ್ಗಳನ್ನ ಕೂಡ ನಾವು ಮಾಡಕ್ ಶುರು ಮಾಡಿದೀವಿ. ಈಗ ನಮ್ಮ ಹತ್ರ ಬಂದು ಈಗ ಕಳೆದ ತಿಂಗಳು ಬಂದು ಮಂಡ್ಯನಲ್ಲಿ ಸಾಹಿತ್ಯ ಸಮ್ಮೇಳನ ಆಗಿರೋ ಕಾರಣ ಬಂದು ಮಂಡ್ಯದ ಜನತೆಗೋಸ್ಕರ ಅಂತಾನೆ ಮಾಡಿದ್ವಿ ಈ ಡಿಸೈನು. ಮಂಡ್ಯದ ಪ್ರಸಿದ್ಧವಾದ ಪ್ರವಾಸಿ ಕ್ಷೇತ್ರಗಳನ್ನ ಎಲ್ಲವನ್ನ ಮತ್ತೆ ಇಲ್ಲಿ ತೋರಿಸಿದ್ವಿ. ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಇದು ಶಿವಪುರ ಸೌಧ ಇರ್ಬೋದು, ಮೇಲ್ಕೋಟೆಯ ಒಂದು ರಾಯಗೋಪುರ ಇರ್ಬೋದು, ಹಿಂದ್ಗಡೆ ಬಂದ್ರೆ ನಿಮ್ಗೆ ಮಂಡ್ಯದ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇಲ್ಲಿ KRS ಇರ್ಬೋದು, ಈ ಕಡೆಗೆ ಬಂದ್ರೆ ಶ್ರೀರಂಗಪಟ್ಟಣ ಇರ್ಬೋದು, ಕೊಕ್ರೆಬೆಳ್ಳೂರು ಇರ್ಬೋದು, ಆಮೇಲೆ ಶಿವನ ಸಮುದ್ರ ಇರ್ಬೋದು. ಹೀಗೆ ಮಂಡ್ಯ ಜಿಲ್ಲೆನಲ್ಲಿರುವಂತ ಎಲ್ಲಾ ಪ್ರಸಿದ್ಧವಾದ ಒಂದು ಪ್ರವಾಸಿ ಕ್ಷೇತ್ರಗಳನ್ನ ಹಾಕಿ ಈ ಟಿ ಶರ್ಟ್ ಮಾಡಿದೀವಿ. ಹೀಗೆ ಇನ್ನು ಮುಂದೆ ಕೂಡ ನಿಮ್ಗೆ ಹಲವು ಅಂದ್ರೆ ನಾಡಿನ ಒಂದು ಇತಿಹಾಸ, ಸಂಸ್ಕೃತಿ, ಪರಿಸರ, ನಮ್ಮ ಗಣ್ಯ ವ್ಯಕ್ತಿಗಳು ಇವರೆಲ್ಲ ಏನೇನು ಅಂದ್ರೆ ಒಟ್ಟಾರೆ ಒಂದು ಕರ್ನಾಟಕದ ಒಂದು ಸಂಸ್ಕೃತಿಯನ್ನ ಬಿತ್ತುವಂತ ಒಂದು ದೊಡ್ಡ ಕೆಲಸ ನಾವು ಕೈ ತಗೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ಕೊಟ್ಬಿಟ್ಟು ಕನ್ನಡಿಗರ ಒಂದು ಬಡಿದೆಪ್ಪಿಸೋ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ರು ನಮ್ಗೆ ಬೆಂಬಲ ನೀಡಿ ಅಂತ ಕೇಳ್ತೀನಿ ಸರ್. ನನಗಂತೂ ನಿಜವಾಗ್ಲೂ ಒಂದು 2000 ವರ್ಷಗಳಷ್ಟು ಹಿಂದೆ ಹೋಗಿ ಬಂದಂತ ಅನುಭವ ಆಯಿತು. ಮತ್ತು ಎಷ್ಟೊಂದು ರಾಜಮನೆತನಗಳು ಕರ್ನಾಟಕವನ್ನು ಆಳಿರೋದು ಎಲ್ಲ ಒಂದು ಕಾನ್ಸೆಪ್ಟ್ ಪ್ರಕಾರ ಈ ಒಂದು ಟಿ ಶರ್ಟ್ಗಳನ್ನು ಮಾಡಿದ್ದಾರೆ. ಎಷ್ಟೊಂದು ವಿಧವಾದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಸರ್. ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು ಕನ್ನಡದ ಕೆಲಸವನ್ನು ನೀವು ಈ ರೀತಿಯಾಗಿ ಮಾಡ್ತಾ ಇರೋದಕ್ಕೆ ಸರ್. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ಯಾರಾದರೂ ಈಗ ಮಂಡ್ಯದ ಬಗ್ಗೆ ಒಂದು ಮಾಡಿದರೆ, ಹಾಗೆ ಬೇರೆ ಯಾರಾದರೂ ಒಂದು ಕನ್ನಡದ ಒಂದು ಕಾನ್ಸೆಪ್ಟ್ ಕೊಟ್ಟು ಈ ರೀತಿಯಲ್ಲಿ ನಮಗೆ ಟಿ ಶರ್ಟ್ಸ್ ಬೇಕು ಅಂದರೆ ನೀವು ಮಾಡ್ಕೊಡ್ತೀರಲ್ವ? ಅಂದ್ರೆ ಕಸ್ಟಮ್ ಆರ್ಡ್ರು 5-10 ಮಾಡಕ್ಕಾಗಲ್ಲ. ಕಸ್ಟಮೈಸ್ಡ್ ಆರ್ಡರ್ ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 100-200 ಆದ್ರೆ ಮಾಡ್ಬೋದು. ಆದ್ರೆ ಈಗ ನಮ್ಮಲ್ಲಿರೋ ಯಾವ್ದಾದ್ರು ಡಿಸೈನ್ ಗಳನ್ನ ಹಂಗೆ ತಗೊಂಡು ಸ್ಲೈಟ್ ಆಗಿ ಮಾಡಿಫಿಕೇಶನ್ ಮಾಡಂಗಿತ್ತು ಅಂದ್ರೆ ಅದನ್ನ ನಾವು ಮಾಡ್ಬೋದು. ಬಟ್ ಬೇರೆಯವ್ರಿಗೆ ಯಾವ್ದೋ ಕಂಪ್ನಿಗೆ ಬೇಕು, ಅದಕ್ಕೆ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಬೇಕು ಅಂದ್ರೆ ಅದು ಅವೈಲಬಿಲಿಟಿ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದು ಹೊಸದಾಗಿ ಡಿಸೈನ್ ಮಾಡ್ಬೇಕಾಗುತ್ತೆ. ಹೌದು. ಸೊ ಅದೆಲ್ಲ ಕಷ್ಟ ಆಗುತ್ತೆ. ಓಕೆ ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ದು ನಮ್ಮ ಕನ್ನಡದಲ್ಲಿ ಕನ್ನಡದ ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತಹ ಟಿ ಶರ್ಟ್ಗಳು ಸರ್. ಈಗ ಇದನ್ನ ಯಾರಾದ್ರೂ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಯಾವ ತರ ನೀವು ರೀಚ್ ಮಾಡ್ಬೋದು? ಈಗ ನಮ್ದೇ ವೆಬ್ಸೈಟ್ ಇದೆ karnatabala.com ಅಂತ. ಆ karnatabala.com ಅಲ್ಲಿ karnatabala.com/store ಅಂತ ಹೊಡೆದ್ರೆ ನಿಮ್ಗೆ ಇದೇ ಬರುತ್ತೆ. ಡೈರೆಕ್ಟ್ ಆಗಿ ಆ ಮಳಿಗೆ ಅಂತ ಏನು ಆನ್ಲೈನ್ ಮಳಿಗೆ ಏನಿದೆಯೋ ಅದೇ ಸಿಗುತ್ತೆ. ಇಲ್ಲ ಕರ್ನಾಟಬಲ ವೆಬ್ಸೈಟ್ ನೀವು ಹೋದ್ರೆ ನಿಮ್ಗೆ ಅಲ್ಲಿಂದ ಕೂಡ ಲಿಂಕ್ ಸಿಗುತ್ತೆ. ಕರ್ನಾಟಬಲ ವೆಬ್ಸೈಟ್ ಬಂದ್ರೆ ಬೇಸಿಕಲಿ ನಾವು ಮಾಡ್ತಿರೋ ವಿಡಿಯೋಗಳು, ಆಮೇಲೆ ಪಬ್ಲಿಷ್ ಮಾಡ್ತಿರೋ ಆರ್ಟಿಕಲ್ಸ್ಗಳು ಅದು ಓವರಾಲ್ ಆಗಿ ನಿಮ್ಗೆ ವೆಬ್ಸೈಟ್ ನಲ್ಲೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ವೆಬ್ಸೈಟ್ ಬನ್ನಿ, ವೆಬ್ಸೈಟ್ ಮೂಲಕ ಬಂದು ಮಳಿಗೆ ಒಳಗಡೆ ಪ್ರವೇಶ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಎಲ್ಲ ಸಿಗುತ್ತೆ. ಸೊ ಅಕಸ್ಮಾತ್ ಯಾರಾದ್ರೂ ಮೊಬೈಲ್ ಮೂಲಕ ಕಾಂಟ್ಯಾಕ್ಟ್ ಮಾಡೋಗಿದ್ರೆ ಅದ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಈ ಒಂದು ಕರ್ನಾಟಕ ಬಲದ ಒಂದು ವೆಬ್ಸೈಟ್ ಅಡ್ರೆಸ್ ಮತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಯಾರಿಗಾದ್ರೂ ಈ ತರ ಟಿ ಶರ್ಟ್ಗಳು ತಗೋಬೇಕು ಅಂತ ಹೇಳಿದ್ರೆ ನೇರವಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟಿ ಶರ್ಟ್ ಅನ್ನ ತರಿಸ್ಕೋಬಹುದು. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಕರ್ನಾಟಕ ಬಲ ಟೀಮ್ನ ಕನ್ನಡ ಟಿ ಶರ್ಟ್ಗಳ ಒಂದು ಪ್ರದರ್ಶನ. ಸೊ ನನಗಂತೂ ತುಂಬಾ ಖುಷಿ ಆಯ್ತು. ಸೊ ನಾನು ಕೂಡ ಕನ್ನಡ ವೀರ ಕನ್ನಡಿಗ ಅನ್ನೋ ಟಿ ಶರ್ಟ್ ಹಾಕೊಂಡಿದ್ದೀನಿ ಸರ್. ತುಂಬಾ ಥ್ಯಾಂಕ್ಸ್ ನನಗೆ ಈ ಶರ್ಟ್ನ ನೀವು ನಾನು ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಕನ್ನಡಿಗರೆಲ್ಲರೂ ನಿಮ್ಮ ಹತ್ರ ಈ ತರ ಟಿ ಶರ್ಟ್ನ ತಗೊಂಡು ಕನ್ನಡದ ಒಂದು ಪ್ರದರ್ಶನವನ್ನ ಕನ್ನಡದ ಮೇಲೆ ಅವ್ರಿಗಿರೋ ಪ್ರೇಮವನ್ನ, ಪ್ರೀತಿಯನ್ನ ಅಭಿವ್ಯಕ್ತಗೊಳಿಸಲಿ ಅಂತ ನಾನು ಕೇಳ್ಕೊತೀನಿ. ಕೊನೆಯದಾಗಿ ನೀವೇನಾದ್ರು ಕನ್ನಡಿಗರಿಗೆ ಸಂದೇಶ ಕೊಡೋ ತರ ಏನಾದ್ರು ಹೇಳ್ತೀರಾ? ಕನ್ನಡಿಗರಿಗೆ ನಾನೇನು ಸಂದೇಶ ಕೊಡ್ತೀನಿ ಅಂದ್ರೆ, ನೀವು ಮೊದಲನೇದಾಗಿ ಪಕ್ಷಗಳನ್ನ ಬೆಂಬಲಿಸೋದು ಅಥವಾ ವ್ಯಕ್ತಿಗಳನ್ನ ಬೆಂಬಲಿಸೋದಕ್ಕಿಂತ ಮೊದಲು ನಿಮ್ಮ ಅಸ್ತಿತ್ವವನ್ನ ಬೆಂಬಲಿಸಿ. ಯಾವುದೇ ಪಕ್ಷದವ್ರು ಬಂದು ಕನ್ನಡ ಉದ್ಧಾರ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಯಾಕೆಂದ್ರೆ ಇವತ್ತಿಗೆ ನೀವು ನೋಡ್ಬೋದು, ನಮ್ಮ ತೆರಿಗೆ ಹಣ ಲಕ್ಷಾಂತರ ಕೋಟಿ ಹೋಗ್ತಾ ಇದೆ, ನಮ್ಮ ತೆರಿಗೆ ಹಣ ಕೇಳೋರು ಯಾರು ಇಲ್ಲ, ಆ ಮಟ್ಟಿಗಿದೆ. ನಮ್ದೇ ಜನಸಾಂದ್ರತೆ ವರ್ಷದಿಂದ ವರ್ಷ ಕುಸ್ತಿದೆ. ಅಂದ್ರೆ ನಮ್ಮಲ್ಲಿ ಇವತ್ತಿಗೆ TFR ಹೆರುವಣಿಕೆಯ ಮಟ್ಟ ಬಂದು 1.6 ಬಂದಿದೆ. ಇದು ಜಪಾನ್ಗೆ ಹತ್ತತ್ರ ಹೋಗ್ತಾ ಇದೆ, ಜಾಪನೀಸ್ಗೆ. ಅಂದ್ರೆ ಇದು ಹಿಂಗೆ ಕಂಟಿನ್ಯೂ ಆದ್ರೆ ಮುಂದಿನ ದಿನಗಳಲ್ಲಿ ಭೂಮಿ ಮೇಲೆ ಕನ್ನಡಿಗರು ಇರೋದಿಲ್ಲ ಅನ್ನೋದು ಅರ್ಥ. ಸೊ TFR ಕಡೆ ಕುಸ್ತೋಗಿದೆ. ಇನ್ನೊಂದ್ ಕಡೆ ವಲಸೆ ಯಾವ ಪ್ರಮಾಣದಲ್ಲಿ ಆಗ್ತಿದೆ ಅಂದ್ರೆ, ನೀವು ಕಳೆದ ಒಂದು ವಾರ ಬೆಂಗಳೂರಿನಲ್ಲಿ ನಡೆದಿರೋಂಥ ಒಂದು ಘಟನೆ ನೀವು ನೋಡೋದಾದ್ರೆ, ಒಂದ್ ಕಡೆ ರೇಪ್ಗಳು ನಡೀತಾ ಇದೆ, ಮಕ್ಳುಗಳು ರೇಪ್ಗಳು ನಡೀತಿದೆ. ಯಾರೋ ಒಬ್ಬ ಚಾಮರಾಜಪೇಟೆನಲ್ಲಿ ಹೋಗ್ಬಿಟ್ಟು ಹಸುವಿನ ಕೆಚ್ಚಲು ಕುಯ್ತಾನೆ. ದರೋಡೆಗಳನ್ನ ಆಗ್ತಾ ಇದೆ ಕರ್ನಾಟಕದಲ್ಲಿ. ಬೀದರ್ನಲ್ಲಿ ನೋಡಿದ್ರೆ ATMಗೆ ದುಡ್ಡು ಲೋಡ್ ಮಾಡಕ್ಕೆ ಅಂತ ಅವ್ರೆ ಶೂಟ್ ಔಟ್ ಮಾಡಿದ್ದಾರೆ. ಇದೆಲ್ಲ ಮಾಡ್ತಿರೋದು ವಲಸಿಗರು. ನೀವು ಒಂದು ಮೆಂಟಾಲಿಟಿ ಅರ್ಥ ಮಾಡ್ಕೋಬೇಕು, ಕನ್ನಡಿಗರು ಸಾಫ್ಟ್ ನೇಚರ್, ಬೇರೆಯವ್ರ ತರ ಅಲ್ಲ ನಾವು. ಸೊ ಹಾಗಾಗಿ ನಾವು ಮಲ್ಕೊಂಡೇನೆ ಇದ್ದು ನಾವೇನು ಪ್ರಶ್ನೆ ಮಾಡಿಲ್ಲ ಅಂದ್ರೆ, ನಿಮ್ಮನ್ನ ಮುಂದಕ್ಕೆ ಬಂದು ಬೇರೆ ವಲಸಿಗರು ಅಂತ ಯಾರು ಬರ್ತಾರೋ ಇವ್ರು ಖಂಡಿತವಾಗ್ಲೂ ನಿಮ್ಮನ್ನ ಉಳಿಸಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಯಾವುದೇ ಒಂದು ಪಕ್ಷ ಸಿದ್ಧಾಂತಗಳು ಇವನ್ನೆಲ್ಲ ಬದಿಗೊತ್ತಿ ನೀವು ಕನ್ನಡವನ್ನ ಬೆಂಬಲಿಸಿ, ನಿಮ್ಮ ಉಳಿವನ್ನ ಬೆಂಬಲಿಸಿ, ಮತ್ತೆ ನಿಮ್ಮ ಮುಂದಿನ ಪೀಳಿಗೆಗಳ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಕೆಲಸ ಮಾಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ ಸರ್. ತುಂಬಾ ಮಾಹಿತಿಯನ್ನ ಕೊಟ್ರಿ. ಮತ್ತೆ ಕನ್ನಡಿಗರು ಯಾವ ತರ
ನಾವು ನಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರೆ ಸರ್. ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನು ಕೊಟ್ಟು ಟಿ ಶರ್ಟ್ಗಳ ಬಗ್ಗೆ ತುಂಬ ಮಾಹಿತಿಯನ್ನು ಹಂಚ್ಕೊಂಡ್ರು ಭುವನೇಶ್ವರ್. ತುಂಬ ಧನ್ಯವಾದಗಳನ್ನು ಹೇಳೋಣ ಸರ್. ತುಂಬ ಥ್ಯಾಂಕ್ ಯು. ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನೀವು ಕನ್ನಡ ಟಿ ಶರ್ಟ್ಗಳನ್ನು ಕೊಂಡ್ಕೊಳ್ಳಿ. ಕನ್ನಡ ಪ್ರೇಮವನ್ನು ನಾವೆಲ್ಲರೂ ಮೆರಿಬೇಕಾಗುತ್ತೆ. ಹಾಗೆ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದ ಪ್ರಾಚೀನ ದೇವಾಲಯಗಳು, ಸಂಸ್ಕೃತಿ, ಇದೆಲ್ಲರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೂ ಕೂಡ ಶೇರ್ ಮಾಡಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.